ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ. ಈ ಉಭಯವನ್ನತಿಗಳನ್ನು ಭೋಗಿಸದಲ್ಲಡೆ ಕೂಡಲ ಚನ್ನ ಸಂಘ ನಿಮ್ಮ ಶರಣೆಂಬೆ ಶರಣನೆಂಬೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಮೊಟ್ಟ ಮೊದಲಿಗೆ ಈ ಒಂದು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಲಿಂಗಾಯತ ಸಂಘಟನೆಗಳಿಗೆ, ಅದರಲ್ಲಿ ದೇವರ ಸರ್ಗೆ, ಕೋಡ ಸರ್ಗೆ, ಅರಳಿ ಸರ್ಗೆ ತಮ್ಮೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ನಾವು ಎತ್ತಿಕೊಂಡಂತಹ ವಿಷಯ ಈ ಮುಖ್ಯವಾಗಿ ಲಿಂಗಾಯತ ಧರ್ಮದ ಏನು ಹುಟ್ಟು ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ನನ್ನ ಒಂದು ಏನು ಅಧ್ಯಯನದ ಮೂಲಕ ಕಂಡುಕೊಂಡಂತಹ ವಿಷಯಗಳನ್ನ ಇವತ್ತು ಹೇಳಬೇಕಂತ ನಾನು ಬಯಸಿದ್ದೇನೆ. ಇಲ್ಲಿ ಯಾಕಂತಂದ್ರೆ ಇದು ಲಿಂಗಾಯತ ಧರ್ಮದ ಅಭ್ಯಾಸ ಮಾಡಬೇಕು, ಅದರ ಹೇಳಬೇಕಂತಂದ್ರೆ ಎಲ್ಲ ಧರ್ಮಗಳ ಕುರಿತಾಗೂ ಅಭ್ಯಾಸ ಮಾಡಬೇಕಾಗ್ತದೆ. ಎಲ್ಲ ಧರ್ಮಗಳ ಹುಟ್ಟು ಹೇಗಾಯ್ತು ಅನ್ನೋದನ್ನು ಹುಡುಕಬೇಕಾಗ್ತದೆ. ಯಾಕಂದ್ರೆ ಮೊನ್ನೆ ಒಂದು ಕಡೆ ನೋಡಿ, ಜಾತಿಗಳ ಮೂಲ ಧರ್ಮದಲ್ಲಿ ಇರುತ್ತೆ, ಧರ್ಮಗಳ ಮೂಲ ದೇವರಲ್ಲಿರುತ್ತೆ. ಸೊ ದೇವರ ಇಲ್ಲದೆ ಹೋದ್ರೆ ಧರ್ಮಗಳಿಲ್ಲ, ಧರ್ಮಗಳಿಲ್ಲದೆ ಹೋದ್ರೆ ಜಾತಿಗಳಿಲ್ಲ, ಜಾತಿಗಳಿಲ್ಲದೆ ಸಂಘರ್ಷಗಳಿಲ್ಲ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಕೆಲವೊಂದು ಅಭಿಪ್ರಾಯಗಳು ಬಂದಿದೆ. ಸೊ ಈ ಒಂದು ಧರ್ಮಗಳ ಕುರಿತು ಅಭ್ಯಾಸ ಮಾಡುವಂಥದ್ದು, ಅದನ್ನು ಹೇಳೋದಕ್ಕೆ ಬಹಳ ಆವಾಗಬೇಕಾಗ್ತದೆ. ಯಾಕಂತಂದ್ರೆ ಅದು ಅಧ್ಯಯನ ಮಾಡೋದ್ರೆ ಇಡೀ ಮಾನವ ಜನಾಂಗದ ಏನು ನಾಗರಿಕತೆ ಆರಂಭ ಆಗಿದ್ದು 10,000 ವರ್ಷ. ಅದರೊಳಗೆ ಧಾರ್ಮಿಕ ಆಲೋಚನೆಗಳು ಅವುಗಳ ಹಿನ್ನೆಲೆ ಇದ್ದಾಗ 5,000 ವರ್ಷ ಅಂತ ಹೇಳಿ ಕಂಡುಕೊಡ್ತಾರೆ. ಆದ್ರೆ ಅವರ ಗ್ರಂಥಗಳು ಸಿಗೋದು 2,000 ವರ್ಷದ ಹಿಂದಿನ ಗ್ರಂಥಗಳು. ಅಂದ್ರೆ ಧರ್ಮಗಳು ಏನು ಈ ರಾಮಾಯಣ ಮಹಾಭಾರತ ಅಂತ ಹೇಳ್ತೀವಿ, ಅದನ್ನೇ ಅದು ಆಗಿ ಹೋದ ಕಾಲಾವಧಿ 3,000 ವರ್ಷದ ನಂತರ ಅವರ ಗ್ರಂಥಗಳಾಗಿ ಹೋಗ್ತಾರೆ. ಸೊ ಹೀಗೆ ಆ ಇತಿಹಾಸವನ್ನು ಹುಡುಕ್ತಾ ಹೋದ್ರೆ, ಧರ್ಮದ ಇತಿಹಾಸವನ್ನು ಹುಡುಕ್ತಾ ಹೋದ್ರೆ ನಮಗೆ ಕತ್ತಲಲ್ಲಿ ತಡಕಾಡಿದಂತ ಅನುಭವ, ಹಲವಾರು ವಿಭಿನ್ನ ಆಲೋಚನೆಗಳು, ತದ್ವಿರುದ್ಧ ವಿಚಾರಗಳು, ಮತ್ತೆ ಸಂಶೋಧಕರ ಮನಸ್ಥಿತಿ ಮೇಲೆಯೂ ಸಹಿತ ಇವುಗಳೆಲ್ಲ ನಿರ್ಧಾರ ಆಗಿರ್ತಾರೆ. ಯಾವ ರೀತಿ ಒಬ್ಬ ವ್ಯಕ್ತಿ ಯಾವ ಒಂದು ನೆಲೆಗಟ್ಟಿನಲ್ಲಿ ಅವನು ಸಂಶೋಧನೆ ಮಾಡ್ತಾರೆ ಅನ್ನೋದು ಬಹಳ ಪ್ರಶ್ನಾರ್ಥಕ ವಿಷಯ ಆಗಿದೆ. ಸೊ ಇವೆಲ್ಲ ನೋಡ್ಕೊಂಡಾಗ ನಾವು ಏನಾಗುತ್ತೆ, ಈ ನಾವು ಕ್ರಿಸ್ತಪೂರ್ವ 1750 ಮತ್ತು ಕ್ರಿಸ್ತಪೂರ್ವ 500 ಈ ಕಾಲಾವಧಿ ಒಳಗೆ ಏನು ಈ ವೇದಗಳ ಮಧ್ಯಯುಗ ಅನ್ಕೋತಾರೆ. ಈ ಮಧ್ಯಯುಗದಲ್ಲಿ ಏನು ಅಂದ್ರೆ ಮೂಲತಃ ನಮಗೆ ಗೊತ್ತಿದೆ, ವೇದಗಳ ಆದಿಯುಗ, ಮಧ್ಯಯುಗ, ಆದಿಯುಗ ಅಂತಾರೆ 3 ಯುಗಗಳ. ಅದೇ ಆರಂಭದಲ್ಲಿ ಏನು ಅವರು ನಿಸರ್ಗದ ಶಕ್ತಿಗಳನ್ನ ಆರಾಧನೆ ಮಾಡ್ತಾ ಹೋದ್ರು, ಅವ್ರ ಕಡೆಗೆ ಏನು ವೇದಗಳನ್ನ ರಚಿಸಿದ್ರು ಅಂತ ಹೇಳಿ. ಅದರೊಳಗೆ ಬ್ರಹ್ಮ ಮತ್ತು ಬ್ರಾಹ್ಮಣ ಅಂತೇಳಿ, ಬ್ರಹ್ಮನ್ ಅಂದ್ರೆ ಬ್ರಹ್ಮಾಸ್ಮಿ ಅನ್ನೋ ಒಂದು ಪರಿಕಲ್ಪನೆ, ನಾನೇ ದೇವರು ಅನ್ನೋ ಕಲ್ಪನೆ. ಬ್ರಹ್ಮ ಅಂತಂದ್ರೆ ಅದು ಏನು ಸೃಷ್ಟಿಕರ್ತ, ಜಗತ್ತನ್ನು ಸೃಷ್ಟಿ ಮಾಡಿದಂತ. ಆಮೇಲೆ ಬ್ರಾಹ್ಮಣ ಅನ್ನೋದು ಏನು, ಅದು ಜಾತಿವಾಚಕ, ಧರ್ಮವಾಚಕ. ಅದು ಒಬ್ಬ ವ್ಯಕ್ತಿ ಏನು ಬ್ರಹ್ಮ ವಿದ್ಯೆಯನ್ನ, ಬ್ರಹ್ಮ ರಹಸ್ಯವನ್ನ ಅಥವಾ ಬ್ರಹ್ಮಾಂಡದ ಏನು ಮೂಲವನ್ನ ಅರಿತುಕೊಳ್ಳುವಂತ ಏನು ಜ್ಞಾನವನ್ನು ಪಡೆದಿರ್ತಾನೆ, ಅವನು ಬ್ರಾಹ್ಮಣ ಅಂತ ಹೇಳಿ. ಸೊ ಅದಕ್ಕೆ ನಮಗೆ ಗೊತ್ತಿರುವಂತೆ ಸತ್ಯಕಾಮ ಜಾಬಾಲಿ ಬಗ್ಗೆ ಬರ್ತದೆ. ಅಲ್ಲಿ ಒಬ್ಬ ಕನಿಷ್ಠ ವರ್ಗದ ವೈಶ್ಯ ಮಗನು ಸಹಿತ ಬ್ರಾಹ್ಮಣ ಆಗುವಂತಾಗ್ತದೆ. ಸೊ ಆ ರೀತಿ ಒಂದು ಇತ್ತು. ಆದ್ರೆ ತದನಂತರ ಕಾಲಾವಧಿಗಳಿಗೆ ಏನು ಈ ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದಿಂದಾಗಿ ಅಲ್ಲಿ ಧಾರ್ಮಿಕ ವ್ಯವಸ್ಥೆ ರೂಪುಗೊಂಡಿತು. ಅಲ್ಲಿ ಏನು ಮನುಷ್ಯನ ಅಧ್ಯಯನದಿಂದ ಅವನು ಬ್ರಾಹ್ಮಣತ್ವವನ್ನು ಪಡೆಯಲಿಕ್ಕಿಂತ ಅಲ್ಲಿ ಅವನ ಹುಟ್ಟಿನಿಂದ ಬ್ರಾಹ್ಮಣತ್ವವನ್ನು ಪಡೆಯುವಂತ ಏನು ವ್ಯವಸ್ಥೆ ಆರಂಭ ಆಯಿತು. ಅಂದ್ರೆ ಬ್ರಾಹ್ಮಣನ ಮಗನೇ ಬ್ರಾಹ್ಮಣ ಆಗಬೇಕು ಆರಂಭ ಆಯಿತು. ಅಲ್ಲಿಂದ ಶೋಷಣೆ ಆರಂಭ ಆಯಿತು ಅನ್ನೋ ಇತಿಹಾಸಕಾರ ಹೇಳ್ತಾರೆ. ಸೊ ಈ ಒಂದು ಈ ಸನಾತನ ಏನು ನಾವು ಹೇಳ್ತೀವಿ ಅಥವಾ ವೈದಿಕ ಅಥವಾ ಈ ಒಂದು ಏನು ಶೋಷಣೆ ಇರುವಂತ ಒಂದು ವ್ಯವಸ್ಥೆಯನ್ನು ರೂಪುಗೊಂಡಿತು. ಅದರಿಂದ ಶರಣರು ನೊಂದುಕೊಂಡ್ರು.
ಸೂಕ್ಷ್ಮವಾದಂತ ಕಳಕಳಿ ಇರುವಂತ ಅಂದ್ರೆ ಎಲ್ಲ ಜೀವಿಗಳ ಬಗ್ಗೆ ಕಳಕಳಿ ಇರುವಂತದ್ದು. ಆದ್ರೆ ಸ್ವತಃ ನಮ್ಮ ಬಗ್ಗೆ ನಮಗೆ ಅಲ್ಲಿ ಹಿಂಸೆಯನ್ನ ಆಗುವಂತ ಒಂದು ಸನ್ನಿವೇಶ ಅದು ಅವರ ಸಾವಿನ ಸಂದರ್ಭದಲ್ಲೂ ಸಹಿತ ಅವರು ಯಾವ ರೀತಿ ಸಲಹೆ ಕೊಡ್ತಾ ಮಾಡ್ತಾರೆ. ಸೊ ಈ ಒಂದು ಏನು ವೈರಾಗ್ಯ ಅಂತೇಳಿ ಅದು ಅತ್ಯಂತ ಸ್ವತಃ ಹಿಂಸೆಯನ್ನು ಪಡುವಂತ ಒಂದು ವಿಚಾರ ಒಂದು ಕಡೆ. ಆಮೇಲೆ ಈ ಒಂದು ಏನು ವೈದಿಕ ತರಂಗಳಿಗೆ ಏನು ಪಂಡಿತರು ನಿಮ್ನ ವರ್ಗದವರನ್ನ ಶೋಷಣೆ ಮಾಡುವಂಥದ್ದು ಮತ್ತೆ ಅವರು ತಮ್ಮ ಸುಖಭೋಗಗಳನ್ನು ಅನುಭವಿಸುವಂಥದ್ದು, ಈ ತರ ಈ ಒಂದು ಏನು ಭೋಗದ ಬದುಕು ಒಂದು ಕಡೆ ವೈರಾಗ್ಯದ ಬದುಕು, ಇವೆರಡರ ನಡುವೆ ಈ ಬುದ್ಧನ ಮಧ್ಯದ ಮಾರ್ಗ ಹುಡುಕೊಂಡಿತು. ಬುದ್ಧನ ಮಧ್ಯ ಮಾರ್ಗದಲ್ಲಿ ಏನು ಬಹಳ ಒಂದು ಉತ್ತಮವಾದಂತಹ ಪರಿಕಲ್ಪನೆಯನ್ನ ಬುದ್ಧ ಅವಾಗ ಕೊಟ್ಟ. ಆದರೆ ದುರಂತ ಏನಾಯ್ತಂದ್ರೆ ಬುದ್ಧನ ಮೂಲತತ್ವ ಅದು ಹೀನಯಾನ ಇತ್ತು. ಅದನ್ನ ಬುದ್ಧನ ಏನು ವಿಚಾರಗಳಿದ್ದು ಮತ್ತೆ ಅವನ ನಂಬಿಕೆಗಳಿದ್ದು ಅವಕ್ಕೆ ದೈವೀಕರಿಸಿದ್ರು ಮುಂದಿನ ಜನಾಂಗವರು. ಆ ಬುದ್ಧನನ್ನು ದೇವರು ಮಾಡಿಬಿಟ್ರು. ಅವನ ಏನು ಅವನ ಜೊತೆ ಇರುವಂತಹ ವ್ಯಕ್ತಿಗಳು ದೇವರಾದರು. ಹೀಗಾಗಿ ಅಲ್ಲಿ ಮಹಾಯಾನ ಅಂತ ಉಳಿತು. ಅದರ ಜೊತೆಗೆ ಈ ಮೌಢ್ಯತೆ ಏನು ಬುದ್ಧನ ಮೂರ್ತಿ ಪೂಜೆ ಮಾಡಿದ್ರೆ ನಾವು ಶಕ್ತಿ ಬರ್ತದೆ, ಆ ತರ ಮಾಡಿದ್ರೆ ಈಗ ನಮ್ಗೆ ಇದಾಗ್ತೈತಿ, ಈ ನಮ್ಗೆ ಶನಿ ಉಂಟಾಗ್ತಾವ, ಈ ತರ ಏನು ನಮ್ಮ ಮೂಢನಂಬಿಕೆಗಳನ್ನ ಈ ಉಟ್ಕೊಂಡು ಅಲ್ಲಿ ವಜ್ರಯಾನ ಅಂತ ಬಂತು. ಸೊ ಇಲ್ಲಿ 3 ತರ ಬೌದ್ಧ ಧರ್ಮಗಳನ್ನು ಈಗ ಏನು ವಿಶೇಷವಾಗಿ ಚೀನಾದಂತ ದೇಶಗಳಿಗೆ ಈ ರೀತಿಯ ವಿಪರೀತವಾದಂತ ನಂಬಿಕೆಗಳ ಪರಿಕಲ್ಪನೆ ಇದೆ. ಸೊ ಅದು ಏನಾಗ್ಬೇಕಂದ್ರೆ ನಿಜವಾದ ತತ್ವದಿಂದ ಅವರು ವಿಮುಖ ಆದಂತೆ ನಾವು ಕಂಡುಕೊಳ್ತೀವಿ. ಸೊ ಈ ಒಂದು ಸನ್ನಿವೇಶಗಳಲ್ಲಿ ಮತ್ತೆ ಚಾರ್ವಾಕ ಅಂತ ಅನ್ನೋದು ಏನು ಲೋಕಾಯತ ಅಂತೇಳಿ ಅದು ಒಂದು ನಮ್ಮ ದೇಶದಲ್ಲಿ ಇತ್ತು. ಅದು ಬಹಳ ಒಂದು ಹಂತಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದು ತದನಂತರ ಅದು ನಶಿಸಿ ಹೋಯ್ತು. ಯಾಕೆ ಚಾರ್ವಾಕ ಅಂತಂದ್ರೆ ಈ ತರ ಅವ್ರಂದ್ರೆ ಕಣ್ಣು ಮುಂದೆ ಏನಾಯ್ತು ಸಹಿತ ಅದನ್ನು ಪರೀಕ್ಷಿಸಿ ನೋಡದೇ ಆ ಸಹಿತ ಒಪ್ಕೊಳ್ಳೋದಿಲ್ಲ, ಪರೀಕ್ಷಿಸಿದ್ರೆ ಯಾವುದನ್ನು ಒಪ್ಕೊಳ್ಳೋದಂತ. ಹೀಗಾಗಿ ಅವರು ದೇವರನ್ನು ನಂಬಲಿಲ್ಲ, ಎಲ್ಲ ತೋರಿಸಿ ನಾವು ಒಪ್ಪುತ್ತೇನೆ ಅಂತ. ಸೊ ಈ ರೀತಿ ಈ ಚಾರ್ವಾಕ ಸಿದ್ಧಾಂತವನ್ನು ಬೆಳೆಬಹುದು. ಸೊ ಈ ಮತ್ತೆ ಈ 7ನೇ ಶತಮಾನ ಇಸ್ಲಾಂ ಧರ್ಮ ಇತ್ತು. ಅದು ಸಹಿತ ಕೇರಳಕ್ಕೆ ಅವಾಗ ಎಂಟ್ರಿ ಕೊಟ್ಟಿತ್ತು ಅಂತೇಳಿ ಅವಾಗ ಕೆಲವೊಂದು ದೇವಸ್ಥಾನಗಳ ಸಹಿತ ಅಲ್ಲಿ ಅವರ ಧಾರ್ಮಿಕ ಕೇಂದ್ರಗಳಾಗಿ ಅವರಿಗೆ ವ್ಯವಹಾರದ ದೃಷ್ಟಿಯಿಂದ ಅವ್ರಿಗೆ ಬಿಟ್ಕೊಟ್ರು ಅಂತೇಳಿ ಇತಿಹಾಸದ. ಸೊ ಅಲ್ಲಿ ಅದರ ತದನಂತರ ಅವರು 11ನೇ ಶತಮಾನದಲ್ಲಿ ಗೋರಿ ಮೊಹಮ್ಮದ್, 12ನೇ ಶತಮಾನದಲ್ಲಿ ಗಜ್ನಿ ಮೊಹಮ್ಮದ್ ಇವರೆಲ್ಲ ಏನು ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇಸ್ಲಾಮದ ಪ್ರಭಾವ ಒಂದು ಈ ಭಾರತವನ್ನು ಹೊಂದಿತ್ತು ಅನ್ನೋದನ್ನ ಕಂಡುಕೊಳ್ತಾರೆ. ಸೊ ಇನ್ನೊಂದು ಕಡೆ ನಾವು ತಿಳ್ಕೊಂಡ ವಿಷಯ ಈ ಇಸ್ಲಾಮದ ಒಂದು ಪ್ರಭಾವ ಮತ್ತು ಈ ಲಿಂಗಾಯತದ ಏನು ಶರಣರ 12ನೇ ಶತಮಾನದ ಚಿಂತನೆ ಇವೆರಡು ಕೂಡ್ಕೊಂಡೇ ಸೂಫಿಸಂ ಅಂತ ಅನ್ನೋದು ಅಭಿಪ್ರಾಯಗಳಿದೆ. ಸೊ ಇವೆಲ್ಲ ಅಂಶಗಳ ನಡುವೆ ಈ ಏನು ಈ ಶರಣರು ಏನ್ ಮಾಡಿದ್ರೆ ಇವೆಲ್ಲವೂ ಸುಮ್ಮನೆ ಮಾಡಲಿಲ್ಲ. ಲಿಂಗಾಯತ ಹುಟ್ಟಬೇಕಂತಂದ್ರೆ ಸುಮ್ಮನೆ ಹುಟ್ಟಲಿಲ್ಲ. ಅವರು ಸ್ವತಃ ಬಸವಣ್ಣವರು ಹಿಡ್ಕೊಂಡು ಎಲ್ಲರೂ ಅವಾಗ ಅಧ್ಯಯನ ಮಾಡಿದ್ರು. ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರ. ವೇದನೆ ನಡ್ಕೊಂಡು ಎಲ್ಲರೂ ಓದಿದಾರ. ನಾವು ಓದಿಲ್ಲ, ಅವರು ಎಲ್ಲ ಓದಿದ್ರು. ಎಲ್ಲ ಓದಿ ಅದರೊಳಗಿರುವಂತ ಸತ್ಯ ಮಿಥ್ಯ ಹುರುಳು ಏನಿದೆ ಅನ್ನೋದೆಲ್ಲ ತಿಳ್ಕೊಂಡು ಅವರು ಏನು ಆಗಮ ಕೆಲವೊಂದು ಅಂಶಗಳನ್ನ ಪಡ್ಕೊಂಡ್ರು. ಮತ್ತೆ ಕೆಲವೊಂದು ಅಂಶಗಳನ್ನ ಅವರು ಪಡೆದ್ರು ಸಹಿತ ತಮ್ಮದೇ ಆದಂತ ಸ್ವತಂತ್ರವಾದಂತ ಒಂದು ಚಿಂತನೆಯನ್ನು ಉಂಟಾಗಿರೋದು. ಅದು ಯಾವ ಕಾರಣಕ್ಕಂದ್ರೆ ಇದು ಏನು ವೈರಾಗ್ಯವೂ ಇಲ್ಲ, ಇಂಥ ಭೋಗನೂ ಅಲ್ಲ. ಇವುಗಳ ನಡುವೆ ಅದಕ್ಕೆ ಈ ವಚನವನ್ನು ನಾವು ಉಲ್ಲೇಖ ಮಾಡಿದ್ವಿ. ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ, ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ, ಈ ಉಭಯವನ್ನತಿಗಳಲ್ಲಿ ಭೋಗಿಸಬಲ್ಲಡೆ. ಎರಡು ಅತಿ ಬೇಡ ನಮಗೆ. ಆ ಬುದ್ಧನ ಮಧ್ಯ ಮಾರ್ಗ ಅದಕ್ಕಿಂತ ಸುಧಾರಿಸಿದ ಒಂದು ಚಿಂತನೆ. ಯಾಕಂದ್ರೆ ಅಲ್ಲಿ ಏನು 3 ಆಗೋದು ಹೀನಯಾನ, ಮಹಾಯಾನ, ವಜ್ರಯಾನ ಇತ್ತು. ಆದ್ರೆ ಇಲ್ಲಿ ಬಸವಣ್ಣ ಅವರು ಪರಿಶುದ್ಧವಾದಂತಹ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಅದಕ್ಕೆ ಅವರು ಯಾವ ತರ ಮಾಡಿದ್ರೆ ಅಂದ್ರೆ ವೈಚಾರಿಕ, ವೈಜ್ಞಾನಿಕ ಮತ್ತು ಅನುಭವದ ಮೂಲಕ ಕಂಡುಕೊಂಡಂತ ಸತ್ಯಗಳನ್ನ ಅವರು ಸಮಾಜಕ್ಕೆ ಕೊಟ್ಟರು. ಯಾಕೆ ಅವರು ಸ್ಥಾವರ ಲಿಂಗವನ್ನ ಅಂದ್ರೆ ನಾವು ಲಿಂಗದ ಮೊದಲೇ ಪಾಯಿಂಟ್ಗೆ
ಒಂದು ಏನು ಆ ಒಂದು ಸಂಶೋಧನೆಗಳು ಆ ತರ ಹೇಳ್ತವೆ. ಆ ಸತ್ಯಗಳನ್ನು ನಾವು ಮುಚ್ಚಿಟ್ಟು ನಾವು ಏನದೇ ಯಾಕೆ ಸಮಾಜದ ಯಾಕೆ ಹೋಗ್ಬೇಕಾ, ಅಥವಾ ಸತ್ಯವನ್ನು ನಾವು ಯಾವ ಶರಣರು ಕಂಡುಕೊಂಡಂತ ಸತ್ಯಗಳ ರೀತಿಯಲ್ಲಿ ನಾವು ಅವನ್ನ ಅಧ್ಯಯನ ಮಾಡಿ ಸತ್ಯಗಳನ್ನು ತಿಳ್ಕೊಂಡಾಗ ಆ ಸತ್ಯಗಳ ನೆಲೆಗಳ ಮೇಲೆ ನಾವು ಬದುಕಬೇಕು. ಈ ಒಂದು ಪ್ರಶ್ನೆ ಜಿಜ್ಞಾಸೆ ನನಗೆ ಸ್ವತಃ ಕಾಡಿದೆ. ಯಾಕಂತಂದ್ರೆ ಸ್ವತಃ ನಾನು ಒಂದು 6 ತಿಂಗಳ ಈ ಬಸವ ತತ್ವದ ಅಧ್ಯಯನ ಮಾಡಕ್ಕೆ ಆರಂಭ ಮಾಡಿದ್ಮೇಲೆ ನನಗೆ ಏನು ಪ್ರಶ್ನೆ ಹೊಂದಿದ್ವು. ಅವಾಗ ಈ ಒಂದು ಧಾರ್ಮಿಕವಾದ ದೈವಿಕವಾದ ಆಚರಣೆ, ನಂಬಿಕೆ, ಶ್ರದ್ಧೆ ಇವುಗಳೆಲ್ಲನೂ ಒಂದು ಕಡೆ ಇಟ್ಕೊಂಡು ಈ ಶರಣರ ತತ್ವವನ್ನು ಒಂದಿಟ್ಕೊಂಡು ವಿಚಾರ ಮಾಡಿದಾಗ ನಾನು ಏನು ಇವುಗಳನ್ನ ಪ್ರಾಯೋಗಿಕವಾಗಿ ನಾವೆಲ್ಲ ಪ್ರಯೋಗ ಮಾಡ್ಕೊಂಡು ನೋಡಿದ್ವಿ. ಈ ಒಂದು ಧಾರ್ಮಿಕ ಆಚರಣೆಗಳನ್ನ ದೇವತಾವಾದನೆ ಇದನ್ನೆಲ್ಲ ಬಿಟ್ಟು ಒಂದಷ್ಟು ದಿವಸ ಬದುಕಿ ಮಾಡ್ಬೇಕಂತೆ. ಒಂದಷ್ಟು ದಿವಸ ಬದುಕಿ ನೋಡಿದ್ರೆ ಏನಾಗುತ್ತೆ, ನಾವೆಲ್ಲ ಪ್ರಯೋಗ ಮಾಡ್ತೀವಿ. ಇದು ಸರಿ ಅನಿಸಲಿಲ್ಲ ಅಂದ್ರೆ ಹೀಗೆ, ಇದು ಸರಿ ಅನಿಸಿದ್ರೆ ಹೀಗೆ, ಯಾವ್ದಾರ ಒಂದು ದಾರಿ ಹಿಡಿಯೋದು ಅಂತ ಒಂದು ನಿರ್ಧಾರಕ್ಕೆ ಬಂದೆ. ಯಾಕಂತಂದ್ರೆ ಮೊದಲು ನಾನು ಧಾರ್ಮಿಕ ಅಧ್ಯಕ್ಷಾಗ ನನ್ನಲ್ಲಿ ಒಂದು ಏನು ಪ್ರಶ್ನೆ ಕಾಡ್ತಿರ್ತಂದ್ರೆ, ಈ ದೇವರಿಗೆ ಹೋಗ್ಲಿಲ್ಲ, ಆ ದೇವರಿಗೆ ನಡ್ಕೊಳ್ಳಿಲ್ಲ, ಅಲ್ಲಿನ ಅಭಿಷೇಕ ಮಾಡಿಲ್ಲ, ಯಾರೋ ಒಬ್ರು ಮಾಡಿದ್ರು, ಯಾರೋ ಒಬ್ರು ಎರಿ ಕೊಟ್ಟರು, ನಾ ಕೊಡ್ಲಿಲ್ಲ. ಇವೆಲ್ಲ ಏನು ಗಳಲಿಕ್ಕೆ ಒಂದು ಜಿಜ್ಞಾಸೆ ಅಥವಾ ಪಾಪ ಶಾಪ ಇವೆಲ್ಲ ಭಾವನೆಗಳನ್ನು ಕಾಡ್ತಾ ಇದ್ವಿ. ಯಾವುದು ಸರಿ ಯಾವುದು ತಪ್ಪು ನೋಡೋದು. ಸೊ ಈ ಒಂದು ಏನು ನಾವು ಒಂದಷ್ಟು ದಿವಸ ಈ ಆಚರಣೆಗಳೆಲ್ಲ ಬಿಟ್ಟು ಬದುಕಿ ನೋಡಿದಾಗ ಏನು ವ್ಯತ್ಯಾಸ ಆಗಲಿಲ್ಲ ನನ್ನ ಜೀವನದಲ್ಲಿ. ಯಾವ ವ್ಯತ್ಯಾಸ ನೋಡಲಿಲ್ಲ, ಯಾಕೆ ಜೀವನ ಇತ್ತು ಹಾಗೆ ನಡೀತಾ ಇದೆ. ಸೊ ಅವಾಗ ಅನಿಸ್ತು ಇವ್ರ ಏನು ನಾವು ಆಚರಿಸಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ನಮಗೆ ಬೇಕನಿಸಿದ್ರೆ ಆಚರಿಸಿ ನಮಗೆ ಖುಷಿ ಸಿಗ್ತದೆ ಅಂದ್ರೆ ಮಾಡ್ಬೇಕು, ಇಲ್ಲ ಬಿಡ್ಬೇಕು. ಬಿಟ್ಟರು ಏನು ವ್ಯತ್ಯಾಸ ಆಗಲ್ಲ. ನಾವು ನಂಬಿಕೆಗಳನ್ನ ಇಟ್ಕೊಂಡು ಬದುಕಿದ್ರು ನಾವು ಬದುಕಬಹುದು, ನಂಬಿಕೆಗಳಿಲ್ಲದೆ ಬದುಕಿದ್ರು ಬದುಕಬಹುದು ಅನ್ನೋದು ನಾನು ಹೋಗ್ತೀನಿ. ಸೊ ಈಗ ನಾವು ಹೇಳ್ಬೇಕಂತಂದ್ರೆ ಈ ಲಿಂಗ ಫಸ್ಟ್ ಲಿಂಗ ಇಷ್ಟಲಿಂಗ, ಇದಕ್ಕೆ ಈ ಇಷ್ಟಲಿಂಗವನ್ನ ಯಾಕೆ ಅಂತಂದ್ರೆ ಈ ಒಂದು ಏನು ಕಾಳಸಿದ್ದೇಶ್ವರನವರು ಶರಣರು ಮಹಾರಾಷ್ಟ್ರದ ಸಿದ್ಧಗಿರಿ ಮಠದ ಸಾಂಪ್ರದಾಯಿಕ ಶೈಲಿಯ ಪೀಠಾಧಿಪತಿ ಅವರು. ಅವರ ಕಾಲ 1725. ಸಂಗಮೇಶ್ವರ ದೇವರ ಕರ ಕಮಲದಲ್ಲಿ ಉತ್ಪತ್ತಿಯಾದಂತಹ ಶಿಶು ಕಾಳಸಿದ್ದ ನಾಣ್ಯ ಎಂದು ಹೇಳಿಕೊಂಡಿರುವುದರಿಂದ ಸಂಗಮೇಶ್ವರ ದೇವ ಈತರ ಗುರುವಾಗಿರಬೇಕು. ಜಯಪ್ಪ ದೇಸಾಯ ಕೋಲ ಯಾವಂತ ಕೃತಿಯಲ್ಲಿ ಈತನ ಕಾಳಸಿದ್ದೇಶ್ವರ ಉಲ್ಲೇಖವಿದೆ. ವೀರಶೈವ ಶಸ್ತ್ರಲ ಕಾಳಸಿದ್ದೇಶ್ವರನ ಕೃತಿ ಹೆಸರು. ಇದರಲ್ಲಿ 500 ಆಕ್ಚುಲಿ ನಾವು ಇದರೊಳಗೆ ಕಂಡಿದ್ರೆ ವಚನ ಸಂಚಿಕೆಯಲ್ಲಿ 502 ವಚನಗಳು ಬಂದಿದ್ದಾವೆ. ವಚನಗಳನ್ನ ಅಶಸ್ತ್ರಾನುಸಾರವಾಗಿ ಜೋಡಿಸಲಾಗಿದೆ. ವಚನಾಗಿದ್ದ ಕಾಡಿನೊಳಗ ಶಂಕರ ಪ್ರಿಯ ಚಿನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭುವೆ ಹೆಚ್ಚಾಗಿ ಎಲ್ಲ ವಚನಗಳಲ್ಲಿ ಬೆಳಗಿನ ಪರಿಭಾಷೆಯಲ್ಲಿ ಇದೆ ಅಂತೇಳಿ ಇವ್ರ ಬಗ್ಗೆ ಕಾಳಸಿದ್ದೇಶ್ವರ ಅಂದ್ರೆ 1725 18ನೇ ಶತಮಾನ ಶರಣರು, ಅಂದ್ರೆ 12ನೇ ಶತಮಾನ ಶರಣರಲ್ಲ. ಆದ್ರೆ ಇವರು ಒಂದು ಲಿಂಗದ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ. ಇದರಿಂದ ನನಗೆ ಅರವಿಂದ್ ಪಾರಿಶೆಟ್ಟಿ ಅನ್ನೋರು ನನಗೆ ಕೊಟ್ಟರೆ ಈ ವಚನ. ಇದರೊಳಗೆ ಏನ್ ಹೇಳ್ತಾರೆ, ನೀಲವರ್ಣದ ಮಾಣಿಕ್ಯಕ್ಕೆ 5 ಹೊನ್ನು ಕೊಟ್ಟೆ, ಪಂಚವರ್ಣದ ಮಾಣಿಕ್ಯಕ್ಕೆ 5 ಹೊನ್ನು ಕೊಟ್ಟೆ, ಶ್ವೇತವರ್ಣದ ಮಾಣಿಕ್ಯಕ್ಕೆ 5 ಹೊನ್ನು ಕೊಟ್ಟೆ, ಮುತ್ತಿನ ವರ್ಣದ ಮಾಣಿಕ್ಯಕ್ಕೆ 5 ಹೊನ್ನು ಕೊಟ್ಟೆ, ರಕ್ತವರ್ಣದ ಮಾಣಿಕ್ಯಕ್ಕೆ 4 ಹೊನ್ನು ಕೊಟ್ಟೆ, ಅಗ್ನಿವರ್ಣದ ಮಾಣಿಕ್ಯಕ್ಕೆ 1 ಹೊನ್ನು ಕೊಟ್ಟೆ, ಸೂರ್ಯಪ್ರಕಾಶದ ಮಾಣಿಕ್ಯಕ್ಕೆ ಮರ್ತ್ಯಲೋಕವ ಕೊಟ್ಟೆ, ಚಂದ್ರಕಾಂತಿಯ ಮಾಣಿಕ್ಯಕ್ಕೆ ಸ್ವರ್ಗಲೋಕವ ಕೊಟ್ಟೆ, ಅಗ್ನಿಕಾಂತಿಯ ಮಾಣಿಕ್ಯಕ್ಕೆ ಪಾತಾಳ ಲೋಕವ ಕೊಟ್ಟೆ, ಇಂಟಿ ರತ್ನವ ಕೊಂಡು ಮನಿಯ ಸುಟ್ಟು ಬೂದಿಯ ಧರಿಸಿ ಕಾಯಕವ ಮಾಡುತ್ತಿದ್ದ ನಿಮ್ಮ ಶರಣ ಕಾಡಿನೊಳಗಾದ ಶಂಕರ ಪ್ರಿಯ ಚಂದ್ರ ಕದಂಬ ಲಿಂಗ ನಿರ್ಮಾಯ ಪ್ರಭುವಿ ಅಂತೇಳಿ ಅವರು 245 ವಚನ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ಅಂತಂದ್ರೆ ಈ ಒಂದು ಶಬ್ದಗಳಲ್ಲಿ ನೀಲವರ್ಣ, ಪಂಚವರ್ಣ, ಶ್ವೇತವರ್ಣದ ಏನು ಮಾಣಿಕ್ಯ ಇವೆಲ್ಲ ಮಾಣಿಕ್ಯಗಳಿದಾವೆ. ಇವೆಲ್ಲಾನು ವೈಜ್ಞಾನಿಕ ಅವರ ಹೆಸರೇನನ್ನು ಪಾರಿಶೆಟ್ಟಿ ಅವರು ಕಂಡುಕೊಂಡ್ರು. ಅದರ ಪ್ರಕಾರ ಅವರು ಆ ಒಂದು ಇಷ್ಟಲಿಂಗವನ್ನ ತಯಾರು ಮಾಡುವಂತದ್ದು ಅಲ್ಲಿ ಕೊಡಗಾದಲ್ಲಿ ಅವರು ಇದು ಮಾಡಿದ್ದಾರೆ, ಫ್ಯಾಕ್ಟರಿ ಮಾಡಿದ್ದಾರೆ. ಅದು ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ಬೇಕಂತ ಇಟ್ಕೊಂಡಿದ್ದೀನಿ. ಈಗಾಗಲೇ 20 ಪ್ರಶ್ನೆಗಳನ್ನು ಕಳಿಸಿದ್ದೀನಿ. ಸೊ ಈ ಒಂದು ತರ ಇವರು ಏನ್ ಹೇಳ್ತಾರೆ, ಈ ಆಧಾರದ ಮೇಲೆ, ಈ ಒಂದು ವಚನದ ಆಧಾರದ ಮೇಲೆ ಅವರು ಲಿಂಗ ಅನ್ನೋದು ಈಗಾಗಲೇ ಒಂದು ಹಿಂದಿನ ಒಂದು ಇದ್ರೊಳಗೆ ಲಿಂಗದ ವೈಜ್ಞಾನಿಕ ಅನುಭವ ಏನೈತೆ ಅನ್ನೋದನ್ನ ಹಿಂದಿನ ಒಂದು ಶರಣರು ತೋರಿಸ್ಬಿಟ್ಟಿದ್ದಾರೆ, ಹೇಳಿದ್ದಾರೆ. ಏನು ಅದ ಬೆಳಕು, ದೀಪದ ಬೆಳಕು ಲಿಂಗ ಅದು ನಮ್ಮ ಇದರ ಹೋಗಿ ನಮ್ಮ ಜಾಗೃತಿ ಆಗ್ತೈತೆ ಅಂತ ಅನ್ನೋದನ್ನ, ಮೆದುಳಿನಲ್ಲಿ ಜಾಗೃತಿ ಆಗ್ತೈತೆ ಅನ್ನೋದನ್ನ, ಅದರಿಂದ ಒಂದು ಅನುಭವ ಸಿಗ್ತೈತೆ ಅನ್ನೋದನ್ನ ಆ ಒಂದು ಹೇಳಿದ್ದಾರೆ. ಆದ್ರೆ ಇವರು ಅದಕ್ಕಿಂತ ವಿಭಿನ್ನವಾಗಿ
ಹೆಚ್ಚಿಗೆ ಇವತ್ತು ಅದು ಭೂಮಿಗೆ ಬರ್ತಾ ಇರ್ತದೆ, ಅದು ಕಾರ್ಬನ್ನಲ್ಲಿ ಶೇಖರಣೆ ಆಗ್ತದೆ. ಸೊ ಆ ಕಾಸ್ಮಿಕ್ ಎನರ್ಜಿ, ಕಾರ್ಬನ್ನಲ್ಲಿ ಶೇಖರಣೆ ಅಂತ ಕಾಸ್ಮಿಕ್ ಎನರ್ಜಿಯನ್ನ ನಾವು ಸಹಿತ ಅದನ್ನ ಹಿಡಿದಿಟ್ಕೊಳ್ಬಹುದು, ಅದು ಸ್ವೀಕರಿಸಬಹುದು. ಅದರಿಂದ ನಮ್ಮ ಒಂದು ಆಂತರಿಕ ಒಂದು ಏನು ಇಚ್ಛಾಶಕ್ತಿ ಅಥವಾ ಏನೋ ಮನಶಕ್ತಿಯನ್ನ ಗಟ್ಟಿಗೊಳಿಸಬಹುದು. ಅದರಿಂದ ನಾವು ನಮ್ಮ ಬದುಕಿನಲ್ಲಿ ಬರುವಂತಹ ಸಮಸ್ಯೆಗಳನ್ನ ಗಟ್ಟಿಯಾಗಿ ಎದುರಿಸುವಂತಹ ಸ್ಥೈರ್ಯ ಮತ್ತು ನಮ್ಮಲ್ಲಿ ಹೆಚ್ಚಿನ ಒಂದು ಉನ್ನತ ಆಲೋಚನೆಗಳು ಬರ್ತಾವೆ ಅನ್ನೋದನ್ನ ಈ ಒಬ್ಬರು ಹೇಳಿದ ನನಗೆ. ಸೊ ಬಹಳ ಒಬ್ಬರು ಚರ್ಚೆ ಮಾಡಿದಾಗ ಇದು ಬಂತು. ಸೊ ಅಂದ್ರೆ ಶರಣರು ಅವಾಗ ಈ ಒಂದು ಪರಿಕಲ್ಪನೆಯನ್ನ ವೈಜ್ಞಾನಿಕವಾಗಿ ಮಾಡಿದ್ರು ಅಥವಾ ಈ ಏನು ಕೆಳವರ್ಗದ ಜನರನ್ನ ಏನು ಉನ್ನತ ವರ್ಗದವರು ಈ ದೇವರನ್ನೋದನ್ನ ಶೋಷಣೆಯ ಒಂದು ವಸ್ತುವಾಗಿ ಇಟ್ಕೊಂಡಿದ್ರು, ಅದರಿಂದ ಮೇಲೆತ್ತಕ್ಕೆ ಅವರು ಇದನ್ನ ಪರ್ಯಾಯವಾಗಿ ಕಂಡುಕೊಂಡ್ರು. ಈ ಎರಡು ಪ್ರಶ್ನೆಗಳ ಸೊ ಅವರು ಶರಣರು ಯಾಕಂತಂದ್ರೆ ಚನ್ನಬಸವಣ್ಣವರು ಇಟ್ಕೊಂಡು ಎಲ್ಲಾ ಏನು ಶಾಸ್ತ್ರ ಗ್ರಂಥಗಳನ್ನು ಓದಿದಾಗ ಅದರೊಳಗೆ ಸೈಂಟಿಫಿಕ್ ಕೆಲವೊಂದು ರಿಸರ್ವ್ಗಳು ಅದಾವ ಅನ್ನೋದು ಹೇಳ್ತಾರೆ. ಸೊ ಆ ಆಧಾರ ಮೇಲೆ ಅವರು ಲಿಂಗವನ್ನು ಕಟ್ಕೊಂಡಿದ್ರು. ಅಥವಾ ಈ ಸಮಾಜಕ್ಕೆ, ಯಾಕಂದ್ರೆ ಅವರು ಬಸವಣ್ಣವರು ಪರಿಕಲ್ಪನೆ ಅದೇ ಏನು ನಾನು ಕಾಸ್ಮಿಕ್ ಎನರ್ಜಿ ಅಂತ ಹೇಳಿದೆ, ಅದನ್ನೇ ಅವರು ಬ್ರಹ್ಮಾಂಡ ಶಕ್ತಿ ಅಂತ ಹೇಳಿ ಶರಣರು ಕಂಡುಕೊಂಡಿದ್ದಾರೆ. ಈ ಬ್ರಹ್ಮಾಂಡ ವಿಶ್ವ ಚೈತನ್ಯ ಅಂತ ಹೇಳಿದ್ರು. ಆ ಚೈತನ್ಯ ಎಲ್ಲ ಗ್ರಹಸ್ಥಳಕ್ಕೆ ಬಂದು ಚುಳುಕಾದೆ ಅಂತ ಹೇಳಿ ಆ ಒಂದು ಏನು ಕಲ್ಪನೆಯೂ ಇರ್ಬೋದು. ಅಂದ್ರೆ ಜಗತ್ತನ್ನು ಪೂಜಿಸುವುದಾದ್ರೆ ಒಂದು ಲಿಂಗವನ್ನ ಕಲ್ಲನ್ನ ಪೂಜಿಸುವ ಬದಲಿ, ಹಲವಾರು ಆಕಾರಗಳನ್ನ ಪೂಜಿಸುವ ಬದಲಿ ಇಡೀ ಬ್ರಹ್ಮಾಂಡವನ್ನ ಪೂಜಿಸಬಹುದಲ್ಲ. ಇಡೀ ಬ್ರಹ್ಮಾಂಡ ಎಲ್ಲ ಬಂತು, ಸೂರ್ಯ, ಚಂದ್ರ, ನಕ್ಷತ್ರ, ವಾಯು, ಆಕಾಶ, ಭೂಮಿ ಏನದೆ ಎಲ್ಲವನ್ನು ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ಪೂಜಿಸಿದಂಗೆ ಅದು ಒಂದು ಲಿಂಗದೊಳಗೆ ಅವರು ಆಕಾರ ಕೊಟ್ಟು ಅದನ್ನ ಕರಸ್ಥಳದೊಳಗೆ ಕೊಟ್ಟರು. ಸೊ ಆ ಒಂದು ಧಾರ್ಮಿಕ ದೈವಿಕ ನಂಬಿಕೆನೂ ಇರಬಹುದು ಅಥವಾ ಈ ಒಂದು ವೈಜ್ಞಾನಿಕ ಹಿನ್ನೆಲೆನೂ ಇರಬಹುದು. ಅವು ಸಂಶೋಧಕರಿಗೆ ಬಿಟ್ಟಂತ ವಿಷಯ ಆಯಿತು. ಸೊ ಇದಕ್ಕೆ ಸೊ ಈ ರೀತಿ ಇಲ್ಲಿ ಈ ಒಂದು ಶರಣರು ಈ ತರ ಲಿಂಗವನ್ನು ಕಟ್ಕೊಂಡು ಮೊದಲಿಗೆ ಹೇಳಿದೆ ನಾನು. ಅದು ಯಾಕೆ ಈ ಸ್ಥಾವರ ಲಿಂಗವನ್ನ ಅವರು ತಿರಸ್ಕರಿಸಿದ್ರು ಅನ್ನೋದಕ್ಕೆ ನಾನು ಹೇಳಕೊಂಡ್ರೆ ಅದು ಒಂದು ಬಹಳಷ್ಟು ಕಹಿ ಒಂದು ವಿಷಯಗಳನ್ನು ಹೇಳಬೇಕಾಗ್ತದೆ. ಆ ಸತ್ಯವನ್ನು ಹೇಳಕೊಂಡ್ರೆ ಅದು ಅಬದ್ಧನೂ ಆಗ್ಬೋದು. ಯಾಕಂತಂದ್ರೆ ಈಗ ನೋಡಿ, ಈ ಒಂದು 12 ಜ್ಯೋತಿರ್ಲಿಂಗಗಳನ್ನು ನಾವು ಪೂಜಿಸ್ತೇವೆ. ಆಮೇಲೆ ಈ ಲಿಂಗಗಳು ಏನದೆ ಭಕ್ತಿಯ ಸಂಕೇತಗಳಾಗಿ ನಾವು ಭಕ್ತಿ ಭಾವದಿಂದ ಪೂಜಿಸುವಂತ ವ್ಯಕ್ತಿಗಳಿಗೆ ಅವರ ಒಂದು ಭಕ್ತಿಗೆ ಒಂದು ಭಾವನೆಗಳಿಗೆ ನಾವು ಮುಂದೆ ತರಬಾರ್ದು ಒಂದು ನನ್ನ ಕಳಕಳಿನೂ ನನಗದೆ. ಆದರೆ ವಾಸ್ತವ ಆ ಲಿಂಗದ ಉದ್ಭವ ಹೇಗಾಯ್ತು, ಸ್ಥಾವರ ಲಿಂಗ ಹೆಂಗ್ ಹುಟ್ಟಿತು ಅಂತ ಸಂಶೋಧಕರು ಹಲವಾರು ಸಂಶೋಧಕರು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯನ್ನು ನೋಡಿಬಿಟ್ರೆ ನಿಮಗೆ ಆ ಭಾವನೆ ಉಳಿಯೋದಿಲ್ಲ. ಯಾಕಂತಂದ್ರೆ ಮೂಲತಃ ಮಾನವ ಮುಗ್ಧ ಜನ ಏನು ಮಾನವ ಏನು ವಿಚಾರಶಕ್ತಿ ಮನುಷ್ಯ ಒಂದು ಹಿನ್ನೆಲೆ ಹುಡುಕಾಕೊಂಡ್ರೆ ಮನುಷ್ಯ ಯಾವ ತರ ಬೆಳೆದ ಅನ್ನೋದನ್ನು ಮಾನವನ ನಾಗರಿಕತೆಯನ್ನ ಅಧ್ಯಯನ ಮಾಡಬೇಕಾಗತ್ತ. ಮನುಷ್ಯನ ನೋಡ್ರಿ, ಈಗ ನಾವು ಇವತ್ತು ಮೊಬೈಲ್ ಹಿಡ್ಕೊಂಡಿದ್ದೇವೆ. ನಮ್ಮ ಹಿಂದಿನವರು ಮೊಬೈಲ್ ಇದ್ರಿಕಲ್ಲ ಅಂದ್ರೆ ನಾವು ಹಿಂದಿನವ್ರಿಗಿಂತ ನಾವು ಜ್ಞಾನ ಹೌದಲ್ಲ, ಹೆಚ್ಚಿನ ನಮ್ಮ ಜ್ಞಾನ ಬೆಳೀತಾರೆ. ಸೊ ಅದಕ್ಕೆ ಹಾಗೆ ಹಿಂದೆ ಹೋದ್ರೆ ಅಲ್ಲಿ ಇರ್ತದೆ. ಆಮೇಲೆ ಬಂತು. ಸೊ ಈ ಯುಗಗಳಲ್ಲಿ ನಾವು ವ್ಯತ್ಯಾಸ ಕಾಣ್ತಂದ್ರೆ ನಾವು ಹಿಂದೆ ಹೋದಾಗೆ ಮನುಷ್ಯನಲ್ಲಿ, ಯಾಕಂದ್ರೆ ಮಾನವ ಮೂಲತಃ ಚಿಂಪಾಂಜಿಯ ವರ್ಗಕ್ಕೆ ಸೇರಿದವರು. ಚಿಂಪಾಂಜಿಗಳು ಇನ್ನೂ ನಾವು ನೋಡ್ತೀವಿ. ಸೊ ಅದಕ್ಕಿಂತ ಮೂಲ ಮಂಗ ಅಂತ ಹೇಳ್ತಾರೆ, ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಆದ್ರೆ ಮೂಲ ಪ್ರಭೇದ ಮಾನವ ಪ್ರಭೇದ ಮಂಗ. ಏನು ಚಿಂಪಾಂಜಿ ಇತ್ತು ಅದು ಗಿಡ ಬಿಟ್ಟು ನೆಲಕ್ಕೆ ಬಂದು ಭೂಮಿ ಮೇಲೆ ಅಡ್ಡಾಡಕ್ಕೆ ಚಾಲು ಮಾಡಿತ್ತು, ಅವಾಗ ಮಾನವ ವಿಕಾಸ ಆಯ್ತು ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವರ ಪ್ರಜ್ಞೆ ಎಷ್ಟು ಇರ್ಬೋದು, ಅದಕ್ಕೆ ನಾವು ಇನ್ನೊಂದು ಹೇಳ್ಬೋದು, ವಿಜ್ಞಾನಿಕ ಕಾರಣ ಕೊಡ್ಬೋದು. ಏನು ಮಂಗನ ತಲೆ ನೋಡಿ ನೀವು, ಅದು ತಲೆ ಸಣ್ಣ ತಲೆ ಇರೋದಿಲ್ಲ, ಅಲ್ಲಿ ಅಷ್ಟೇ ಅಲ್ಲಿಗೆ ಅಡ್ಡಾಗುತ್ತೆ. ಆದ್ರೆ ಮನುಷ್ಯ ತಲೆ ದೊಡ್ಡದು. ಈಗ ಇನ್ನೂ ಮುಂದುವರೆದಂತ ಕಾಲದಲ್ಲಿ ವಿಜ್ಞಾನಿಗಳ ಅಭಿಪ್ರಾಯ ಪ್ರಕಾರ ನಮ್ಮ ಕೈ ಕಾಲು ಶರೀರ ಸಣ್ಣಾಕೋತ ಹೋಗ್ತೈತಿ, ತಲೆ ದೊಡ್ಡಾಕೋತ ಹೋಗ್ತೈತಿ. ಯಾಕೆ ನಾವೆಲ್ಲ ತಲೆಗೆ ಕೆಲಸ ಮಾಡೋ ಮಾಡಿ ಬಂದಿರು. ಇವನ್ ನೀವು ಏಲಿಯನ್ಸ್ ಪಿಕ್ಚರ್ ನೋಡ್ತೇವೆ, ಏಲಿಯನ್ಸ್ ತಲೆ ದೊಡ್ಡದಿರ್ತದೆ. ಸೊ ಅದ್ರ ಉದ್ದೇಶ ಏನಂತಂದ್ರೆ ಅತಿ ಬುದ್ಧಿವಂತ ಕಾರಣ ಅಂದ್ರೆ ಶರೀರದ ಯಾವ ಅಂಗಗಳನ್ನ ಹೆಚ್ಚಿಗೆ ಬಳಸ್ತೀವಿ ಅದು ಪ್ರಬಲ ಹಾಕೊಂಡು ಹೋಗ್ತದೆ, ಗಟ್ಟಿ ಬಳಸ್ತದೆ. ಉಳಿದ ಅಂಗಗಳು ಯಾವ ಬಳಕೆ ಹಾಕೊಳ್ಳುವ ನಶಿಸೋಗ್ತಾವ. ಹೀಗಾಗಿ ನಾವು ಬಾಲ ಇದ್ದು ಅದು ಅಂದ್ರೆ. ಸೊ ಈ ರೀತಿ ಒಂದು ಕಲ್ಪನೆ ಏನು ವಿಚಾರ ಇದೆ. ಅದಕ್ಕೆ ಈ ಏನು ಸಂಶೋಧಕರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಧರ್ಮದ ಹಿನ್ನೆಲೆ ಹುಡುಕಿದಾಗ ಅಲ್ಲಿ ಸಹಿತ ಈ ಲಿಂಗದ ಪರಿಕಲ್ಪನೆ ಹುಡುಕಿ ಯಾಕಂತಂದ್ರೆ ಆ ಕಾಲದಲ್ಲಿ ಮನುಷ್ಯ ಏನಂದ್ರೆ
ನಿಸರ್ಗದ ಶಕ್ತಿಯ ಕುರಿತು ಅವನಿಗೆ ಕುತೂಹಲ ಮತ್ತು ಭಯ ಎರಡು ಇತ್ತು. ಯಾಕಂದ್ರೆ ಪ್ರಜ್ಞೆ ಬಂದಾಗ ಅವನಿಗೆ ಅದೇ ನಾವು ತಿಳ್ಕೊಳ್ಳೋದು ಅನ್ಕೊಂಡೆ ಅವನಿಗೆ ಭಯ ಹೊತ್ತು. ಅವಾಗಲೇ ನಿಸರ್ಗದ ಶಕ್ತಿಗಳನ್ನ ಆರಾಧನೆ ಮಾಡ್ತಾ ಹೋದಂತೆ ಅನ್ನೋದು, ಅದರಿಂದ ದೈವಿಕದ ವಾದ ಹುಟ್ಟಿದೆ ಅನ್ನೋದು ಒಂದು ಸಂಶೋಧನೆ ಆಗ್ತದೆ. ಅಂದ್ರೆ ನಮಗೀಗ ಈಗ ಅತಿಯಾಗಿ ಮಳೆ ಆಗಿತ್ತು, ಸಾಕ ಮಳೆ ಅಂತ ನಾವು ಬಯಸ್ತೇವಲ್ಲ. ಸೊ ಅದಕ್ಕೆ ಏನ್ ಮಾಡೋದು, ವರುಣ ದೇವರನ್ನಂತೆ ಮಾಡಿ ಪೂಜೆ ಮಾಡೋದು. ಸೊ ಅತಿ ಬಿಸಿಲು ಬಂತು ಸುಡಾಕಾಯ್ತು ನಮಗೆ ಅಂತಂದ್ರೆ ಆ ಸೂರ್ಯ ದೇವರನ್ನ ಪೂಜೆ ಮಾಡೋದು. ಸೊ ಹೀಗೆ ಅಗ್ನಿ ಆರಾಧನೆ ಮತ್ತು ವಾಯು ಜಲದ ಆರಾಧನೆ. ಸೊ ಹೀಗೆ ನಿಸರ್ಗದ ಶಕ್ತಿಗಳನ್ನ ಆರಾಧನೆ ಮಾಡ್ಕೊಂಡ ಮನುಷ್ಯ ದೈವಿಕ ದೇವತಾವಾದವನ್ನು ಉಂಟಾಗಿದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಮನುಷ್ಯನ ಏನು ಜನ್ಮ ಏನಾಗ್ತದೆ ಅದು ಸಹಿತ ಮನುಷ್ಯನಿಗೆ ಅಚ್ಚರಿ. ನಾನು ಯಾಕೆ ಹುಡ್ತೇವೆ ಭೂಮಿ ಮೇಲೆ ಅಂತಿದೆ, ಅದಕ್ಕೆ ಯಾವ ಮೂಲದಿಂದ ಹುಡ್ತಾರೆ ಆ ಮೂಲವನ್ನ ಪೂಜಿಸ್ತಾಕೊಂಡು ತಾಯ ಏನು ಯೋನಿ ಇದೆ ಆ ಯೋನಿಯನ್ನ ಪೂಜಿಸುವಂತ ಆರಂಭ ಆಗಿದೆ. ಹೀಗಾಗಿ ಅಲ್ಲಿ ನಾವು ಏನಿದೆ 51 ಶಕ್ತಿಪೀಠ ಏನು ದ್ರಾಕ್ಷಾಗಿ ದಕ್ಷ ಬ್ರಹ್ಮ ಯಜ್ಞದೊಳಗೆ ಅದಕ್ಕೆ ಅಗ್ನಿ ಒಳಗೆ ಆಹುತಿ ಹಾಕ್ತಾಳೆ. ಅಕ್ಕಿ ದೇಹದ ಭಾಗಗಳನ್ನ ಈ ಭೂಮಿ ಮೇಲೆ 51 ಸ್ಥಳಗಳಲ್ಲಿ ದೇಹದ ಭಾಗಗಳೆಲ್ಲ ಕಡೆ ಬಿದ್ದುಕೊಂಡು ಹೋಗೋದು. ಅದರೊಳಗೆ ಅವಳ ಯೋನಿ ಭಾಗ ಏನಿದೆ ಅದು ಕಾಮಾಖ್ಯ ದೇವಿಯಕ್ಕೆ ಆಸಾಮದಲ್ಲಿ ಪೂಜನೆ ಬರ್ತದೆ. ಅದು ಅದೇ ಆಕಾರದಲ್ಲಿದೆ ಆ ಲಿಂಗ. ಈ ನಾವು ಸ್ಥಾವರಲಿಂಗ ಆಕಾರ ಇಲ್ಲ. ಸೊ ಮೂಲತಃ ಅಂದ್ರೆ ಒಂದು ಸಂಶೋಧನೆ ಪ್ರಕಾರ ಮನುಷ್ಯ ಯಾವ ಮೂಲದಿಂದ ಹುಟ್ಟಿದರೆ ಆ ಮೂಲವನ್ನ ಪೂಜಿಸಕತ್ತ. ಸೊ ಅಲ್ಲಿ ಒಂದು ಪವಿತ್ರ ಭಾವನೆ ಕಾಣಬಹುದು, ಆದ್ರೆ ನಾವು ಆ ಸತ್ಯವನ್ನು ತಿಳ್ಕೋಬೇಕಲ್ಲ. ಸೊ ಅದೇ ರೀತಿ ಇಲ್ಲ ಅದಕ್ಕೆ ಕಾರಣ ಇನ್ನೊಂದು ಪುರುಷ ಕಾರಣ ಅನ್ನೋ ಒಂದು ಸಂಶೋಧನೆ ಅವ್ರು ಕಂಡುಕೊಂಡ್ರು. ಸೊ ಆಗ ಪುರುಷ ಏನು ಲಿಂಗವನ್ನ ಸಹಿತ ಅವರು ಪುರುಷಕ್ಕೆ ಚಾಲನೆ. ಸೊ ಈ ಒಂದು 2 ಲಿಂಗಗಳು ಆರಾಧನೆಗೊಳ್ಕೊಂಡು ಅಂತೆ. ಸೊ ಆದ ನಂತರ ಮುಂದೆ ಏನಾಯ್ತಂತಂದ್ರೆ ಇದಕ್ಕೆ ಶಿವಪುರಾಣ ಕೋಟಿ ರುದ್ರ ಸಹಿತ 4 ಅಧ್ಯಾಯ 12ರಲ್ಲಿ ಒಂದು ಮತ್ತೆ ದಾರುವನಂ ಅರಣ್ಯ ಸ್ಕಂದ ಪುರಾಣ 1.8 ಇದರೊಳಗೆ ಸಹಿತ ಇವನ್ನೆಲ್ಲ ಓದಿದ್ರೆ ಅಲ್ಲಿ ಲಿಂಗದ ಬಗ್ಗೆ ಯಾವ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಮತ್ತೆ ಅದೇ ತರ ಯೋಗೇಶ್ ಮಾಸ್ಟರ್ ಶಿವಲಿಂಗ ಅಂತ ಪುಸ್ತಕ ಬರೆದಿದ್ದಾರೆ. ಕಾಂಟ್ರವರ್ಸಿಯಲ್ ಇವೆಲ್ಲ ನಾವು ಹೇಳಕೊಂಡ್ರೆ ಇವೆಲ್ಲ ವಿವಾದನೆ. ಆದ್ರೆ ಸತ್ಯ ಏನಂದ್ರೆ ಈ ಒಂದು ಕಥೆಯೊಳಗೆ ಏನ್ ಹೇಳ್ತಾರೆ ಅಂತಂದ್ರೆ ಶಿವನು ಅವಾಗ ಭಿಕ್ಷಾಟನೆ ಹೋಗ್ತಾ ಇದ್ದಂತೆ. ಆ ಒಂದು ದಾರುವನಂ ಅಂತ ಕಾಡಿನೊಳಗೆ ಅವ್ರು ಹೋದಂತೆ. ಅಲ್ಲಿ ಬೃಹು ಋಷಿ ಮತ್ತು ಹಲವಾರು ಋಷಿಗಳಿದ್ರಂತೆ. ಅವಾಗ ಶಿವನು ಸ್ಮಶಾನವಾಗಿ ಬೂದಿ ಪಡ್ಕೊಂಡಿದ್ದಾನೆ, ಬೆತ್ತಲೆ ಹೋಗಿದ್ದಾನೆ. ಅವನ ಒಂದು ಏನು ಆಕಾರ ಅವನು ಇದನ್ನ ನೋಡಿ ಅಲ್ಲಿ ಎಲ್ಲ ಏನೈತಿ ಕೆಲವೊಂದು ಅವನ ಮೋಹಿತಗೊಂಡ್ರು ಋಷಿ ಪತ್ನಿಯವರು ಅಥವಾ ಕೆಲವು ಮಂದಿ ಅವನ ಹುಟ್ಟಕತ್ತ ಈ ತರ ನಡೆಯಬೇಕಂತೆ. ಅವಾಗ ಆ ಋಷಿ ಅವ್ರಿಗೆ ಒಂದೊಂದು ಪುರಾಣಗಳಿಗೆ ಅವ್ರಿಗೆ ಶಾಪ ಕೊಟ್ಟಂತೆ ಅವ್ರು ನಾಶ ಆಗಿರುತ್ತಂತೆ ಅವ್ರ ಶಿವಲಿಂಗ. ಇನ್ನೊಂದರಲ್ಲಿ ಏನ್ ಹೇಳ್ತಾರೆ ಅವರ ಲಿಂಗವನ್ನ ಕಟ್ ಮಾಡಿ ಹೋಗಿರುತ್ತದೆ. ಸೊ ಆ ಕಟ್ ಮಾಡಿ ಹೋದ ಆ ಲಿಂಗ ಬೆಂಕಿ ಆಕಾರ ಕಾಳಿ ಭೂಮಿಯಿಂದ ಬೆಳೀತಾ 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 ಅದು ಸ್ವರ್ಗಲೋಕ ಎಲ್ಲ ಲೋಕಕ್ಕೆ ಮಾಡಿದಂತೆ ಬೆಳೀತಾ. ಸೊ ಈಗೆಲ್ಲ ಎದುರಿ ಬಿಟ್ರಂತೆ ಎಲ್ಲ ಋಷಿಗಳು, ಅವರು ಬ್ರಹ್ಮನ ಕಡೆ ಹೋಗಿರಂತೆ. ಈ ತರ ಬೆಳೆದ್ರೆ ಎಲ್ಲ ನಾಶ ಆಗಿ ಅಂತೇಳಿ ಅವಾಗ ಅಲ್ಲಿ ಅವರು ಶಿವನ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ಹೇಳಿದಂತೆ. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದಂತೆ, ಇಲ್ಲ ನೀವು ಪಾರ್ವತಿಯ ಲಿಂಗದೆ ಆ ಆಕಾರದವರು ನೀವು ಆಕಾರ ತಯಾರು ಮಾಡಿ ಅದರೊಳಗೆ ನನ್ನ ಲಿಂಗವನ್ನು ಸ್ಥಾಪನೆ ಮಾಡಿ ಅಂತ. ಸೊ ಅವಾಗ ಅವರು ಆತರ ಅವನು ಕೂಡ ಮಾಡ್ತಾರಂತೆ. ಅವಾಗ ಸ್ತ್ರೀ ಲಿಂಗ ಮತ್ತು ಈ ಶಿವನ ಪುರುಷ ಲಿಂಗ ಇವು ಸ್ಥಾಪಿತಗೊಂಡು ಅದು ಸ್ಥಾವರ ಲಿಂಗ ಆಯ್ತು ಅಂತೇಳಿ ಈ ಒಂದು ಪುರಾಣಗಳಿಗೆ. ಸೊ ಇವನ್ನೆಲ್ಲ ನೋಡಿದ್ರೆ ಧಾರ್ಮಿಕ ಭಾವನೆಗಳನ್ನ ನೋಡಿದ್ರೆ ಅದು ಪವಿತ್ರ. ನೀವು ಅದನ್ನ ನಕಾರಾತ್ಮಕವಾಗಿ ನೋಡಿದ್ರೆ ಅದು ಒಂದು ಲೈಂಗಿಕ ವಿಷಯ ಅಂತ ಅನಿಸುತ್ತೆ. ಸೊ ಆ ಧಾರ್ಮಿಕ ವಿಷಯ ಇಲ್ಲ ಅಂತ ಅನಿಸುತ್ತೆ. ಸೊ ಈ ಒಂದು ಎದಕ್ಕಾಗಿ ಏನಿದೆ ನಾವು ಇದು ಸರಿ ಇದು ತಪ್ಪ ಅಂತ ಹೇಳಕ್ಕಾಗಿಲ್ಲ. ಆದ್ರೆ ಈ ಇತಿಹಾಸದ ಸತ್ಯಗಳನ್ನ ನಾವು ಅರ್ಥಕೊಂಡ್ರೆ ಅದು ಬಹಳಷ್ಟು ಇದೇ ತರ ಧಾರ್ಮಿಕ ಏನು ಪುರಾಣಗಳಲ್ಲಿ ನೋಡುವಂತ ಕಥೆಗಳು ತೀರಾ ಬಾಲಿಶ ಅನಿಸುವಂತ ವಿಷಯಗಳದಾವೆ, ತೀರಾ ಚೈಲ್ಡಿಶ್ ಅನಿಸುವಂತ ವಿಷಯಗಳದಾವೆ. ಸೊ ಅವನ್ನೆಲ್ಲ ನಾವು ಒಪ್ಕೋಬೇಕಾ, ಅವು ಶ್ರೇಷ್ಠವಾದಂತ ಚಿಂತನೆಗಳನ್ನ ಒಪ್ಕೋಬೇಕಾ ಬಿಡಬೇಕಾ, ಇದು ಶರಣರಿಗೆ ಕಾಡುವಂತ ಪ್ರಶ್ನೆ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ಇವೆಲ್ಲ ಗೊಂದಲ ಬೇಡ, ಈ ತರದ ವಿಷಯಗಳು ನಮಗೆ ಬೇಡ, ನಾವು ಪರಿಶುದ್ಧವಾದಂತ ಒಂದು ಚಿಂತನೆಯನ್ನು ಮಾಡೋಣ ಅಂತ ಹೇಳಿ ಅವರು ಇದೆಲ್ಲ ಬ್ರಹ್ಮಾಂಡದ
ಏನು ಮೂಲದ ಸ್ತ್ರೀಲಿಂಗ ಕುರಿತಾಗಿರುವಂತಹ ಆಕಾರಗಳಿರುವಂತಹ ಲಿಂಗಗಳು ಭೂಮಿ ಮೇಲೆ ಸಾಕಷ್ಟು ಇದಾವೆ. ಮತ್ತೆ ಕೇವಲ ಪುರುಷ ಲಿಂಗ ಆಕಾರಗಳಿರುವಂತಹ ಬುದ್ಧನ ಸ್ತೂಪ ಸಹಿತ ಇದಕ್ಕೆ ಆಧಾರ ಅಂತ ಹೇಳ್ತಾರೆ. ಬುದ್ಧನ ಸ್ತೂಪನು ಸಹಿತ ಅದು ಇದಕ್ಕೆ ಏನು ಶಿವನ ಆಕಾರ, ಶಿವಲಿಂಗ ಆಕಾರ ಮಾಡಕ್ಕೆ ಒಂದು ಆಧಾರ ಅಂತ ಹೇಳ್ತಾರೆ. ಸೊ ಮತ್ತೆ ಇಷ್ಟೇ ಅಲ್ಲ, ಇವನ್ನ ಈ ಹಮಾರ ಅತೀತ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಅದರೊಳಗೆ ನಾವು ಹೋಗಿ ನೋಡಿದ್ರೆ ಇಷ್ಟೊಂದು ಅದ್ಭುತವಾದ ದೃಶ್ಯಗಳಿದಾವೆ. ಇವೆಲ್ಲ ಏನು ನಮ್ಮ ಈ ಸನಾತನವಾದ ಅಥವಾ ಏನು ದೈವತಾವಾದ ಏನು ಹೇಳ್ತೀವಿ ನಾವು, ಇವೆಲ್ಲ ಹುಟ್ಟಿದ್ದು ಈ ಬುದ್ಧನ ಏನು ಮಹಾಯಾನ ಐತಲ್ಲ, ಬುದ್ಧನ ಏನು ದೈವೀಕರಿಸಿದ್ರು ಅದರದ್ದೇ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾರೆ. ಆ ಬುದ್ಧ ಈ ತರ ಕೊನೆ ಕ್ಷಣದಲ್ಲಿ ಈ ತರ ಏನು ತಲೆ ಕೈ ಕೂತಿದ್ದು ಅದೇ ವಿಷ್ಣುವಿನ ಆಕಾರ ಇದ್ದಂತೆ. ಆಮೇಲೆ ಅವರು ಏನು ತಾರಾ ದೇವಿ ಅಂತೇಳಿ ಆಕಿನ ಪೂಜೆ ಮಾಡ್ತಾ ಇದ್ರು ಬೌದ್ಧರು. ಆಕೆ ತಾರಾ ರಾಣಿ, ತಾರಾ ದೇವಿ ಅಂತೇಳಿ ಆಕೆ ಶಕ್ತಿ ದೇವಿ ಅಂತೇಳಿ ಅವ್ರು ಪೂಜಿದ್ರು. ಆಕೆ ಮುಂದೆ ಲಕ್ಷ್ಮಿ ಆದ ಅಂತ ಹೇಳ್ತಾರೆ. ಸೊ ಬುದ್ಧನ ಮೂಲ ಸಿದ್ಧಾಂತಗಳೇ ದೈವೀಕರಣಗಳು ಅದು ಏನು ಈ ಒಂದು ಸನಾತನ ಧರ್ಮ ಹುಟ್ಟು ಅಂತೇಳಿ, ದೈವತಾವಾದ ಹುಟ್ಟು ಅಂತ ಹೇಳಿ ಒಂದು ಕಲ್ಪನೆಗಳು ವಿಚಾರಗಳು ಇಲ್ಲಿ ಕಂಡುಬರ್ತವೆ. ಸೊ ಇದು ಈ ದೈವತಾವಾದದ ಒಂದು ಹಿನ್ನೆಲೆ ನಾನು ಒಂದಿಷ್ಟು ನಿಮಗೆ ಹೇಳಿ ಬಯಸಿದ್ದೇನೆ. ಸೊ ಈ ಒಂದು ಆಧಾರದಲ್ಲಿ ಈ ನಾವು ಇನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ಕೊಡ್ಬೇಕಂತಂದ್ರೆ, ಈ ಋಗ್ವೇದ ಕಾಲದಲ್ಲಿ ರುದ್ರ ಅವನ ಆರಾಧನೆ ಏನು ನಾ ಹೇಳಿದೆ, ಶಕ್ತಿ ಆರಾಧನೆ ಮಾಡ್ತಿದ್ರು ಅಂತೇಳಿ ಕ್ರಿಸ್ತಪೂರ್ವ 1700 ಮತ್ತು 1100 ಅವಧಿಗಳಿಗೆ ಅವನೇ ರುದ್ರನೇ ಆರಾಧನೆ, ಅವನು ಶಿವ ಇದ್ರಿಕೆಲವಾಗಿ ಆ ಕಾಲದೊಳಗೆ ಎಷ್ಟು ವಿಚಿತ್ರ. ಸೊ ಆ ರುದ್ರ ಅವನು ಸುಂಟರ ಗಾಳಿ ಮತ್ತು ಬೇಟೆಗೆ ಸಂಬಂಧಿಸಿದಂತೆ ಅಂದ್ರೆ ಅವ್ರು ಹೆದರಿ ಅವ್ರು ಮಾಡ್ತಿದ್ರು ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಅವನು ರುದ್ರನ ಕೈಯಲ್ಲಿ ತ್ರಿಶೂಲಧಾರಿಗಿದ್ದು ಅವನನ್ನು ಶರ್ವ ಎಂದು ಕರೀತಾರೆ. ಸೊ ಈ ತರ ದುಷ್ಟ ಶಕ್ತಿಗಳ ಸಂಹಾರಕ ಅಂದ್ರೆ ನಿಜವಾದ ನಿಸರ್ಗದ ಶಕ್ತಿಗಳ ಭಯ ಅನುಭವಿಸ್ತಿದ್ದು ಮನುಷ್ಯರನ್ನ ಅವನೇ ಪೂಜೆ ಮಾಡಿದ್ರೆ ಅದೇ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲೂ ಅವನ ಪೂಜೆ ಮಾಡ್ತಿದ್ರು. ಹಿಂದೂಗಳ 33 ದೇವತೆಗಳಲ್ಲಿ 11 ಮಾರುತಗಳನ್ನು ರುದ್ರನ ಮಕ್ಕಳೆಂದು ಅವರು ರುದ್ರಗಣವೆಂದು ಸಹ ಪುರಾಣಗಳು ಹೇಳ್ತವೆ. ರುದ್ರ ಎಂದರೆ 11 ಎಂದು ಅರ್ಥವಿದ್ದು ಅವನ ಕಣ್ಣುಗಳೇ ರುದ್ರಾಕ್ಷವನ್ನು ನಂಬಿ ರುದ್ರಾಕ್ಷಿಗಳ ಧಾರಣೆ ಮತ್ತು ಜಪ ಮಾಡುತ್ತಾರೆ. ರುದ್ರನ ಕುರಿತು ಈ ರೀತಿ ಹಲವಾರು ಕಥೆಗಳಿದಾವೆ. ಅಥವಾ ಈ ಒಂದು ಏನು ಋಗ್ವೇದ ಕಾಲದಲ್ಲಿ ಆರಾಧಿಸುವಂತಹ ರುದ್ರ ಈ ಘೋರ ಮತ್ತು ಉಗ್ರ ಸ್ವರೂಪಕ್ಕೆ ಏನು ಪ್ರತಿಯಾಗಿ ಶಾಂತ ಸ್ವರೂಪವನ್ನು ತರಲಿಕ್ಕೆ ಶಿವನ ಪರಿಕಲ್ಪನೆಯನ್ನು ಉಂಟಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ಶಿವವನ್ನ ಶೈವವನ್ನ ಆಚರಿಸುವ ಏನು ಶಿವತತ್ವವನ್ನು ಆಚರಿಸುವವರು ಶೈವರು. ಮತ್ತೆ ಈ ಒಂದು ಶೈವತ್ವದೊಳಗೆ ಹಲವಾರು ವರ್ಗೀಕರಣಗಳಿವೆ. ಅದರೊಳಗೆ 2-3 ತರ ವರ್ಗೀಕರಣ ಮಾಡಬಹುದು. ಒಂದನೇದಾಗಿ ಮಾಂಸಾಹಾರಿ, ಸ್ಮಶಾನವಾಸಿ, ಸುಖಭೋಗಿಗಳು ಮತ್ತು ಸಾತ್ವಿಕರು 4 ತರ ವರ್ಗಗಳು ಅವರಲ್ಲಿದೆ. ಆಮೇಲೆ ಇನ್ನೊಂದು ರೀತಿಯಲ್ಲಿ ಸಾಮಾನ್ಯ ಶೈವ, ಶುದ್ಧ ಶೈವ, ಮಿಶ್ರ ಶೈವ, ವೀರಶೈವ, ಅಥವಾ ಇನ್ನೊಂದು ರೀತಿಯಲ್ಲಿ ಅನಾದಿ, ಆದಿ, ಮಹಾ, ಅಣು, ಅವಾಂತರ, ಪ್ರವರ, ಅಂತ್ಯಶೈವ ಈ ರೀತಿಯೂ ವರ್ಗೀಕರಣ ಮಾಡಿದ್ದಾರೆ. ಸೊ ಇವೆಲ್ಲದಕ್ಕೂ ಒಟ್ಟಾರೆ ನಾವು ಎಷ್ಟು ತರ ಶೈವ ಪಂಥೀಯರ ಅಂತ ಹುಡುಕಿದ್ರೆ ಒಟ್ಟು 15 ವರ್ಗಗಳ ಕಂಡು ಬರ್ತವೆ. ಅವು ಯಾವಂದ್ರೆ ಪಾಶುಪತ, ಕಾಶ್ಮೀರಿ ಶೈವ, ಶಾಕ್ತರು, ಕೌಡ, ನಾಥ, ತಮಿಳು ಶೈವ, ಶಿವ ಅದ್ವೈತಿ, ಕಪಾಲಿಕರು, ಕಾಳಾಮುಖ, ಅಘೋರಿ, ಸಿದ್ಧರು, ಆರಾಧಕರು, ಆರುಢರು, ಅವಧೂತರು ಮತ್ತು ವೀರಶೈವ. ಸೊ ಈ ರೀತಿ ಶೈವದೊಳಗೆ ಬರುವಂತಹ ವೀರಶೈವ ಅನ್ನೋದನ್ನ ಇಲ್ಲಿ ಈ ಒಂದು ಅಧ್ಯಯನ ಮೂಲಕ ಕಂಡುಕೋಬಹುದು. ಸೊ ಇಲ್ಲಿ ಯಾಕಂತಂದ್ರೆ ಈ ವೀರಶೈವ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಬಹಳಷ್ಟು ವಿಷಯಗಳು ನಮಗೆ ಗೊಂದಲಮಯವಾದಂತಹ ಸತ್ಯಗಳು ಕಂಡು ಬರ್ತಾರೆ. ಈ ಶರಣರ ತತ್ವದಲ್ಲಿ ಗೊಂದಲ ಇಲ್ಲ. ಏನು ಯಾಕಂದ್ರೆ 12 ಶತಮಾನದಲ್ಲೇ ಆಗಿದ್ದು, ಇದಕ್ಕೆ ಬಹಳ ಹಳೆ ಇತಿಹಾಸ ಕೊಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಗೊಂದಲ ಇಲ್ಲ, ಅಲ್ಲಿ ಗೊಂದಲ ಇದೆ. ಯಾಕಂತಂದ್ರೆ ಇಲ್ಲಿ ಈ ಸಾಮಾನ್ಯ ಶೈವರು ಅಂತ ಏನು ಹೇಳಿದೆ, ಅವರು ಶಿವ ಮತ್ತು ಸ್ಥಾವರಲಿಂಗದ ಆರಾಧಕರು. ಮಿಶ್ರ ಶೈವರು ಸ್ಥಾವರಲಿಂಗ ಜೊತೆಗೆ ಬೇರೆ ಬೇರೆ ದೇವತೆಗಳ ಅಂದ್ರೆ ಲಿಂಗ, ಉಮೆ, ವಿಷ್ಣು, ಷಣ್ಮುಖ, ಗಣೇಶ, ಸೂರ್ಯ ಏನು ಶಂಕರಾಚಾರ್ಯರು ಶಿವ ಅದ್ವೈತ ಮಾಡಿ ಶಿವ ಪಂಚಾಯತನಂತ ಮಾಡಿದ್ರು. ಎಲ್ಲ 5 ದೇವರುಗಳು ಪ್ರಧಾನ ದೇವರು, ಎಲ್ಲ ದೇವರು. ಈಗ ತಮಗೆ ಗೊತ್ತಿದೆ ಏನು ನಮ್ಮ ದಕ್ಷಿಣದ ಭಾಗದಲ್ಲಿ ಹೆಚ್ಚು ಅದು ಭಯಾನಕ ಇರ್ತದೆ ಶೈವ ವೈಷ್ಣವರ ನಡುವೆ. ಅದಕ್ಕೆ ಈ ಕೃಷ್ಣ ದೇವರಾಯನ ಕಾಲದ ಏನು ಹಂಪಿ ಯುದ್ಧ ಆಯಿತು, ಅದು
ಶೈವ ವೈಷ್ಣವ ಹಿನ್ನೆಲೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ಅವನು ತಮಿಳುನಾಡಿಂದ ಬಂದಂತ ಶ್ರೀಕೃಷ್ಣ ದೇವರಾಯ ತನ್ನ ವೈಷ್ಣವ ಆರಾಧ್ಯ ಏನು ತಿರುಪತಿ ತಿಮ್ಮಪ್ಪನನ್ನ ಆರಾಧಿಸುವಂತದ್ದು, ಅಲ್ಲಿ ಅದಕ್ಕೆ ಹೆಚ್ಚು ಪ್ರಸಿದ್ಧ ಕೊಡೋದು ಮಾಡಿದ. ಇಲ್ಲಿ ಇರುವಂತಹ ಏನು ಲಿಂಗಾಯತರು ಅವರು ಅದನ್ನು ಸಹಿಸಿಕೊಳ್ಳಕ್ ಆಗ್ಲಿಲ್ಲ. ಅವರು ಈ ಬಹುಮನಿ ಸುಲ್ತಾನರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರ ಮೂಲಕ ಇವನ ಮೇಲೆ ದಾಳಿ ಮಾಡಿಸಿರೋ ಇತಿಹಾಸವನ್ನು ಹೇಳ್ತಾರೆ ಪಂಡಿತರು. ಸೊ ಅವಾಗಲೇ ಅಲ್ಲಿರುವಂತಹ ಏನು ಪಂಡ್ರಾಪುರದ ವಿಠಾಲ ಅಲ್ಲಿಂದ ಹೋಗಿ ಪಂಡ್ರಾಪುರಕ್ಕೆ ಹೋಗಿ ನೆಲೆಸಿದ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಂದ ದಾಳಿ ಆಗಿದ್ದಕ್ಕೆಲ್ಲ ನಾಶ ಆಗ್ತಿದ್ದ ಅನ್ನದ ಉಳಿಸ್ಕೊಂಡು ಅಲ್ಲಿ ಇಟ್ಕೊಂಡ್ರು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಎಲ್ಲ ನಾಶ ಅದು ವಿರೂಪಾಕ್ಷ ದೇವಾಲಯ ಉಳಿತು. ಯಾಕಂತಂದ್ರೆ ಅದು ಇವರ ಒಂದು ಏನು ಲಿಂಗಾಯತರು ಏನಿದ್ರು ಅವರು ಒಂದು ಶೈವದ ಲಿಂಗಾಯತರಿಗಿಂತ ಶೈವರು ಅವರು ಒಂದು ಆರಾಧನೆ ಮಾಡುವಂತ ದೇವ್ರನ್ನ ಅಲ್ಲಿ ಬಿಟ್ಟರು, ಅದನ್ನ ನಾಶ ಮಾಡಲಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಇಲ್ಲಿ ಇತಿಹಾಸ ಕಂಡುಬರ್ತದೆ. ಆಮೇಲೆ ಈ ಒಂದು ಏನು ಶುದ್ಧ ಶೈವರ ನಾವು ಸ್ಥಾವರಲಿಂಗದ ಆರಾಧಕರು, ಅವರು ಬರೀ ಸ್ಥಾವರಲಿಂಗ ಆರಾಧನೆ ಮಾಡೋದು ಶುದ್ಧ ಶೈವರಂತೆ. ಮತ್ತು ವೀರಶೈವರು ಮಹಾದೇವನ ಆರಾಧಕರು. ಮಹಾದೇವ ಅಂದ್ರೆ ರುದ್ರ, ಶರ್ವ, ಪಶುಪತಿ, ನೀಲಕಂಠ, ಕುಮಾರ, ಅಗ್ನಿ, ಉಗ್ರ, ಶನಿ, ಭವ ಮತ್ತು ಈಶಾನ್ಯ ಈ ರೀತಿ ಅಂತ ಈ ಮೂಲಕ ದೈವಿಕ ಕಾಲದ ಶೈವ, ಆಗಮ ಕಾಲದ ಶೈವ ಮತ್ತು ನಂತರದ ವೀರಶೈವಕ್ಕೂ ಸಾಮಾನ್ಯ ಇದೆ ಅಂತೇಳಿ ಅಲ್ಲಿ ಹೇಳ್ತಾರೆ. ಇನ್ನು ವೀರಶೈವರೊಳಗೆ ವಿ ಅನ್ನೋ ಶಬ್ದ ಶಿವ ಅನ್ನೋ ಅರ್ಥ ಕೊಡ್ತಾರೆ. ಅದನ್ನ ರಮಿಸುವುದು ಅಂದ್ರೆ ವೀರ ಅಂದ್ರೆ ಶಿವ ಜೀವರ ಸಮಾಗಮ ಅಥವಾ ಸಮೀಪ್ಯ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈ ವೀರಶೈವರ ಪ್ರಕಾರ 4 ಬರ್ತದೆ: ಶಿವ ಸಾನ್ನಿಧ್ಯ, ಶಿವ ಸಾಯುಜ್ಯ, ಶಿವ ಸ್ವರೂಪ್ಯ ಮತ್ತು ಇನ್ನೊಂದು ಶಿವ ಸಾಲಕ್ಯ ಅಂತ. ಅಂದ್ರೆ ಮೊದಲೇ ಅರ್ಥದಲ್ಲಿ ಶಿವನ ಲೋಕಕ್ಕೆ ಹೋಗುದು, ಆಮೇಲೆ ಅವನ ಸಮೀಪದ ಶಿವನ ರೂಪನ ತಾಳುದು ಅಥವಾ ಅವನ ಸಮೀಪ ಹೋಗುದು. ಈ ರೀತಿ ಶಿವನಲ್ಲಿ ಒಂದಾಗುವಂತದನ್ನ ಅಲ್ಲಿ ಪರಿಕಲ್ಪನೆ ಇಲ್ಲ ವೀರಶೈವ ತತ್ವದೊಳಗೆ. ಆದ್ರೆ ಈ ಬಸವ ತತ್ವದೊಳಗೆ ಈ ಅಂಗ ಮತ್ತು ಲಿಂಗ ಇವು ಒಂದೇ ಆಗ್ತವೆ. ಲಿಂಗ ಅಂದ್ರೆ ಬ್ರಹ್ಮಾಂಡ. ಸೊ ನಾನು ಈ ಬ್ರಹ್ಮಾಂಡದಿಂದ ಹುಟ್ಟಿದಂತ ಈ ಪಂಚತತ್ವಗಳಿಂದ ಹುಟ್ಟಿದಂತ ಒಂದು ಜೀವ. ನಾನು ಸತ್ತರೆ ನನ್ನ ಶರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಮತ್ತು ನನ್ನ ನೀರಿನ ಅಂಶ ಇರದೆ ಶರೀರದಲ್ಲಿ ಅದು ನೀರಲ್ಲೇ ಸಮ್ಮಿಳಿತಗೊಳ್ತದೆ. ಆಮೇಲೆ ನನ್ನಲ್ಲಿರುವ ಅಗ್ನಿಯ ಜೊತೆಗೆ ಸೇರ್ತದೆ. ನನ್ನಲ್ಲಿರುವ ವಾಯು ಅಂಶ ವಾಯುಗಳಿಗೆ ಸೇರ್ಕೊಳ್ತದೆ. ಅಲ್ಲಿಗೆ ಮುಗಿತು. ಅದಕ್ಕೆ ಇದೇ ಜನ್ಮ ಕಡೆ ಅಂತ ಹೇಳಿದ್ರು. ಸೊ ಇಲ್ಲಿ ಏನು ಬೇರೆ ಜನ್ಮ ಏನೂ ಇಲ್ಲ. ನಿಸರ್ಗದ ಪಂಚತತ್ವಗಳನ್ನು ಬಿಟ್ಟು ಅದು ಸತ್ತ ಮೇಲೆ ಅದರೊಳಗಿರುವ ಪಂಚತತ್ವಗಳು ಆ ನಿಸರ್ಗದ ಪಂಚತತ್ವಗಳಿಗೆ ಲೀನವಾದ ಇಷ್ಟೇ ಇರೋದು. ಸೊ ಆದ್ರೆ ಇಲ್ಲಿ ಏನಿದೆ ವೀರಶೈವ ಪ್ರಕಾರ ಇಲ್ಲಿ ಶಿವನ ಸಾನ್ನಿಧ್ಯವನ್ನು ಸೇರ್ಬೇಕು ಅನ್ನೋ ಒಂದು ತುಡಿತಾರೆ. ಆದ್ರೆ ಶಿವನಲ್ಲಿ ಒಂದಾಗುವಂತದಿಲ್ಲ. ಆದ್ರೆ ಇಲ್ಲಿ ಏನಿದೆ ನಾವು ಶಿವ ಅಂದ್ರೆ ಏನು ಬ್ರಹ್ಮಾಂಡ ಏನು ವಿಶ್ವ ಚೈತನ್ಯ ಅಂತ ಹೇಳ್ತೀವಿ, ಅದರಲ್ಲಿ ಒಂದಾಗ್ತೀವಿ. ಇದು ಲಿಂಗಾಯತಕ್ಕೆ ಇರುವಂತಹ ಒಂದು ವಿಶೇಷತೆ. ಸೊ ಇನ್ನು ವೀರಶೈವದೊಳಗೆ ನಾವು ಶುದ್ಧ ವೀರಶೈವ ಅಂದ್ರೆ ಶೈವಕ್ಕೆ ಹೊರತಾಗಿರುವಂತ ಧರ್ಮ ಶುದ್ಧ ಶೈವ, ಶುದ್ಧ ವೀರಶೈವ ಅಂದ್ರೆ ಈಗ ನಾವು ಹೇಳಿದಲ್ಲ ವೀರಭದ್ರ ಅವನು ಮುಂದೆ ಅವನ ಶಿವನ ಏನು ಪ್ರಭಾವಶಾಲಿ ಮಾಡಿ ಅವನ ಶಿವನ ಒಂದು ಸಿಟ್ಟಿನಿಂದ ಹುಟ್ಟಿದಂತ ಶಕ್ತಿಯನ್ನು ಅವನು ಕೊಡ್ತಾನೆ. ಅವನೇ ಹೋಗಿ ಅಲ್ಲಿ ಲಕ್ಷ ಪ್ರಮಾಣ ಯಜ್ಞವನ್ನು ಹಾಳು ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಶಿವನ ಒಬ್ಬ ಅನುಯಾಯಿ, ರಾಮನ ಭಕ್ತ ಹನುಮಂತ ಅನ್ನುವ ರೀತಿಯಲ್ಲಿ ಏನು ಶೈವದೊಳಗೆ ಈ ವೀರಭದ್ರನ ಸೇರಿಸ್ತಲ್ಲ, ಅದು ಬೇರೆ. ಅದು ಮಿಶ್ರ ಶೈವ ಅಂತ ಹೇಳಿ ಶುದ್ಧ ಶೈವ, ಶುದ್ಧ ವೀರಶೈವ ಅಲ್ಲ. ಶುದ್ಧ ವೀರಶೈವ ಅಂದ್ರೆ ಅವನ ವೀರಭದ್ರನ ಆರಾಧಕರು. ಸೊ ಈ ರೀತಿ ಮತ್ತು ಇನ್ನು ಪಂಚಪೀಠದ ವೀರಶೈವ ಅಂತ ಇನ್ನೊಂದು ಬರ್ತದೆ. ಈ ಪಂಚಪೀಠದ ವೀರಶೈವ ಅಂದ್ರೆ ಪಂಚಪೀಠದಲ್ಲಿ ಏನು ಪಂಚಾಚಾರ್ಯ ಹುಟ್ಟಿದ್ರಂತೆ. ಪಂಚಾಚಾರ್ಯ ಯಾಕೆ ಹುಟ್ಟಿದ್ರಂತೆ ತಮಗೆ ಗೊತ್ತದೆ. ಏನು ಲಿಂಗೋದ್ಭವಿಗಳು ಅಂತಾರೆ. ಒಂದೊಂದು ಲಿಂಗದಲ್ಲಿ ಒಬ್ಬೊಬ್ಬರು ಆಚಾರ್ಯ ಹುಟ್ಟಿದ್ರಂತೆ. ಆಂಧ್ರದ ಕೊಲ್ಲಿಪೈಕಿ ರೇಣುಕಾಚಾರ್ಯರು, ಮಧ್ಯಪ್ರದೇಶ ಉಜ್ಜಯಿನಿಯಲ್ಲಿ ದಾರುಕಾಚಾರ್ಯರು, ಉತ್ತರಾಖಂಡದ ಕೇರಳದಲ್ಲಿ ಏಕೋರಾಮಾಚಾರ್ಯರು, ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ ಪಂಡಿತಾರಾಧ್ಯರು ಮತ್ತು ಉತ್ತರ ಪ್ರದೇಶ ಕಾಶಿ ಬನಾರಸಿಯಲ್ಲಿ ವಿಶ್ವರಾಜರಿಗೆ 5 ಪಂಚಾಚಾರ್ಯರು ಲಿಂಗದಿಂದ ಉದ್ಭವ ಆದಂತೆ. ಅದಕ್ಕೆ ಶರಣರು ಕೇಳಿದ್ರು, ಕರ್ಣದಲ್ಲಿ ಜನಿಸಿದವರು ಅಂತ ಕೇಳಿದ್ರು. ಸೊ ಯಾರು ನೋಡ್ತಾರೆ ಅಂದ್ರೆ
ವೈಜ್ಞಾನಿಕವಾಗಿ ಕಾರಣ ಕೊಡಲಿಕ್ಕೆ ಶರಣರು. ಸೊ ಇಲ್ಲಿ ಅದಕ್ಕಾಗಿ ಶರಣರ ವಚನದೊಳಗೆ ಏನಂದ್ರೆ ಈ ಪಂಚಾಚಾರ ಎಲ್ಲಿ ಇತಿಹಾಸ ಇಲ್ಲ. ಶರಣ ಯಾವ ವಚನದಲ್ಲಿ ಪಂಚಾಚಾರ ಇಲ್ಲ. ಅದು ವೀರಶೈವ ಶಬ್ದಗಳು ಬಂದಿದೆ, ಆದ್ರೆ ನಿಜ ವೀರಶೈವ ಅನ್ನೋ ಶಬ್ದನ ಹಾಕಿದ್ದಾರೆ ಅವರು. ಅಂದ್ರೆ ವೀರಶೈವ ಅಂದ್ರೆ ಆ ಒಂದು ಧಾರ್ಮಿಕ ಆಚರಣೆ ಮಾಡುವಂತಹ ವೀರಶೈವ ಅಲ್ಲ. ನಿಜ ವೀರಶೈವ ಅಂದ್ರೆ ಯಾವ ಲಿಂಗಾಯತ ಅಂತ ಅನ್ನೋ ಅರ್ಥದಲ್ಲಿ ತಿಳ್ಕೊಳ್ಬೇಕನ್ನೋ ಒಂದು ಅಭಿಪ್ರಾಯ ಇದೆ. ಸೊ ಇನ್ನು ಈ ಒಬ್ಬರದೇ ಹೇಳ್ಬಿಡ್ತೇನೆ ನಾನು 5 ಆಚಾರ್ಯರ ಬಗ್ಗೆ ಒಬ್ಬರದೇ ಹೇಳ್ಬೇಕಂತಂದ್ರೆ ಈ ರೇಣುಕಾರಾಧ್ಯರ ವಿಷಯ ಬಂದ್ರೆ ಅವರು ಕೊಲ್ಲಿಪಾಟಿಯಲ್ಲಿ ಸೋಮೇಶ್ವರಲಿಂಗ ಉದ್ಭವಿಸಿದ ಇವರನ್ನು ರೇವಣ ರಾಜ್ಯ ಅಥವಾ ರೇವಣ ಸಿದ್ಧರೆಂದು ಕರೀತಾರೆ. ಇವರು ಕರ್ನಾಟಕದ ಬಾಳೆಹೊನ್ನೂರಿನಲ್ಲಿ ಬ್ರಹ್ಮಾಪುರಿ ಪೀಠ ಸ್ಥಾಪಿಸಿದ್ದಾರೆ. ಇವರು ವೀರಶೈವ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಹಿನ್ನೆಲೆಯನ್ನು ನೋಡಿದಾಗ ಅಲ್ಲಿ ವೀರಶೈವ ಧರ್ಮ ಪ್ರತಿಪಾದನೆ ಗೊತ್ತಾಗ್ತದೆ. ಆದಿಯಲ್ಲಿ ಪುರಾಣದ ಶಿವನು ಪಾರ್ವತಿ ಷಣ್ಮುಖರಿಗೆ ವೀರಶೈವ ಧರ್ಮ ಬೋಧಿಸಿದ. ಇದನ್ನು ಮುಂದೆ ರೇಣುಕಾಚಾರ್ಯರು ರಾಮಾಯಣದ ಕಾಲದಲ್ಲಿ ಅಗಸ್ತ್ಯ ಮುನಿಗಳಿಗೆ ಉಪದೇಶಿಸಿದ್ದಾರೆ. ನೋಡಿ ಇವರ ಇತಿಹಾಸ ಅಂದ್ರೆ ವೀರಶೈವದ ಇತಿಹಾಸ ಯಾವ ತರ ಇರೋದು ಅಂದ್ರೆ ಅವ್ರೇನ್ ಮಾಡ್ತಾರೆ, ಈ ಸಿದ್ಧಾಂತ ಶಿಖಾಮಣಿ ಮತ್ತು ಅವರ ಧರ್ಮ ಗ್ರಂಥ ಅದರೊಳಗೆ ಬರುವಂತ ಹಿನ್ನೆಲೆಯಲ್ಲಿ ನೋಡಿದಾಗ ರೇಣುಕಾಚಾರ್ಯರು ಅಂದ್ರೆ ಏನು ಫಸ್ಟ್ ನಾ ಹೇಳಿದೆ, ಆ ಒಬ್ಬ ಆಚಾರ್ಯರು ರಾಮಾಯಣದ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಕೊಟ್ಟಿದ್ದಾರಂತೆ. ರೇಣುಕಾ ಅಗಸ್ತ್ಯನ ಸಂವಾದವನ್ನು ಮುಂದೆ ಶಿವಯೋಗಿ ಶಿವಾಚಾರ್ಯ ಎಂಬುವರು ಸಂಗ್ರಹಿಸಿ ಸಿದ್ಧಾಂತ ಶಿಖಾಮಣಿಯನ್ನು ರಚಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಸಂಸ್ಕೃತ ಶ್ಲೋಕ ರಚಿತವಾಗಿದೆ. ಇದಕ್ಕೆ ಆಕಾರ ಗ್ರಂಥಗಳು 28 ಶಿವಾಮಗಳು ಮತ್ತು ಶೈವ ಪುರಾಣಗಳು. ಇದರ ಕಾಲಾವಧಿ ಬಗ್ಗೆ ಮಾಹಿತಿ ಇಲ್ಲ, ಇದು ನಮ್ದು ಅನಾದಿ ಅಂತ ಹೇಳ್ತಾರೆ. ಆದ್ರೆ ಈ ರೇಣುಕಾಚಾರ್ಯರು ಅಗಸ್ತ್ಯ ಮುನಿಗಳಿಗೆ ಸಿದ್ಧಾಂತದ ಶಿಖಾಮಣಿಯ ಷಟ್ಸ್ಥಳಗಳನ್ನ ಬೋಧಿಸಿದಂತೆ ರಾವಣಿಗೆ ಮುಕ್ತಿ ಸಿಗಲೆಂದು 3 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸಲು ವಿಭೀಷಣನಿಗೆ ಉಪದೇಶ ಮಾಡಿದ್ದಾರಂತೆ. ಯಾರು? ಇವರು ರೇಣುಕಾರಾಧ್ಯರು. ಅಂದ್ರೆ ಫಸ್ಟ್ ಈ ಅಗಸ್ತ್ಯ ಮುನಿಗಳಿಗೆ ಹೇಳ್ತಾರೆ, ಆಮೇಲೆ ವಿಭೀಷಣಿಗೆ ಹೇಳ್ತಾರೆ, ಮತ್ತೆ ಕೊನೆಯಲ್ಲಿ ರೇಣುಕರು ಜೈನ ಬೌದ್ಧ ಚಾರ್ವಾಕ ಮತಗಳನ್ನು ಖಂಡಿಸಲು ಹುಟ್ಟಿದು ಬಂದರು. ಸೊ ಅಂದ್ರೆ ಈ ರೇಣುಕರು ಏನು ಪಂಚಾಚಾರ್ಯ ಮೊದಲ ಪಂಚಾಚಾರ್ಯರು ತ್ರೇತಾಯುಗದಲ್ಲಿ ವಿಭೂಷಣಿಗೆ 3 ಕೋಟಿ ಲಿಂಗ ಸ್ಥಾಪನೆ ಹೇಳ್ತಾರೆ. ದ್ವಾಪರದಲ್ಲಿ ಅಗಸ್ತ್ಯರಿಗೆ ಸಿದ್ಧಾಂತ ಶಿಖಾಮಣಿಯನ್ನು ಬೋಧಿಸಿ ನಂತರ ಕಲಿಯುಗದಲ್ಲಿ ಬೌದ್ಧ ಜನ ಚಾರ್ವಾಕ ಮತಗಳನ್ನು ವಿರೋಧಿಸಲು ಹೇಗೆ ಸಾಧ್ಯವಾಯಿತು ಅನ್ನೋ ಪ್ರಶ್ನೆ ಬರ್ತದೆ. ಅಂದ್ರೆ 3 ಯುಗದಲ್ಲಿ ಒಬ್ಬ ವ್ಯಕ್ತಿ ಇದ್ರ ಈ ಆಚಾರ್ಯರೊಳಗೆ ಅನ್ನೋ ಪ್ರಶ್ನೆ ಇಲ್ಲಿ ಉಂಟಾಗ್ತದೆ. ಸೊ ಈ ರೀತಿ ಇನ್ನು ಆದ್ರೆ ಇವರು ಏನು 3 ಯುಗದೊಳಗೆ ಇದ್ರು ಅಂತ ಹೇಳ್ತಾರೆ. ಆದ್ರೆ ರಾಮಾಯಣದಲ್ಲಿ ಉಲ್ಲಂಘನೆ ಇಲ್ಲ, ಮಹಾಭಾರತದಲ್ಲಿ ಇಲ್ಲ. ಸೊ ಈ ರೀತಿ